ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಅಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಅಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾವು ಗವಿಮಠದ ಡಾಕ್ಯುಮೆಂಟ್ರಿ ಮಾಡಿದೀವಲ್ಲ, ಈಗ ಗವಿಮಠದ ಸಾಕ್ಷ್ಯಚಿತ್ರ ಅಂದ್ರೆ ಗವಿಸಿದ್ದೇಶ್ವರ ಮಠದ ಸಾಕ್ಷ್ಯಚಿತ್ರ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗ ಇವ್ರ ಕಡೆಯಿಂದ ಅಂದ್ರೆ ಎಸ್.ಎಂ. ಕಂಬಾಳಿ ಮಠ ಸರ್ ಶಿಕ್ಷಕರಿಂದ, ಅಂದ್ರೆ ಅವರು ನಮ್ಮ ಕನ್ನಡ ಉಪನ್ಯಾಸಕರಾಗಿದ್ರು, ಶಿಕ್ಷಕರಾಗಿದ್ರು. ನಾವು ನಮ್ದು ಶಿಕ್ಷಣ ಇಲ್ಲೇ ಗವಿಮಠದ ಹೈಸ್ಕೂಲ್ ನಲ್ಲಿ ಆಗಿರೋದು. ಈಗ ಆಲ್ರೆಡಿ ಡಾಕ್ಯುಮೆಂಟ್ರಿನಲ್ಲಿ ತಗೊಂಡಿದೀವಿ. ಅದರಲ್ಲಿ ನಾವು ಕೆಲವೊಂದು ಮರ್ತಿರುವಂತಹ ಪಾಯಿಂಟ್ಸ್ ಇದಾವೆ ಸರ್. ಪಾಯಿಂಟ್ಸ್ ಮರ್ತಿರುವಂತಹ ಪಾಯಿಂಟ್ಸ್ ಏನಂದ್ರೆ, ಈ ಎಸ್.ಎಂ. ಕಂಬಾಳಿ ಮಠ ಸರ್ ಏನೇನು ಬರೆದಿದ್ದಾರೆ, ಯಾವ್ಯಾವ ಬುಕ್ಗಳು ಬರೆದಿದ್ದಾರೆ, ಮತ್ತೀಗ ಅದನ್ನ ಈಗ ನಾವು ಗವಿಮಠದ ಟ್ರಸ್ಟ್ ಆಫೀಸ್ನಲ್ಲಿ ಅವೆಲ್ಲ ಅವೈಲೇಬಲ್ ಇದೆ. ಪ್ರತಿ ಜಾತ್ರೆಗೆ ಅವೆಲ್ಲ ಪ್ರಿಂಟ್ ಹಾಕ್ತಾರೆ. ಈ ಸಲದ್ದು ಕೂಡ ಅದನ್ನ ಯಾವುದು ಗವಿಸಿದ್ದೇಶ್ವರ ಪುರಾಣಂ ಅಂತೇಳಿ, ಈ ಗವಿಮಠದ ಶ್ರೀಗಳು ಏನು ಈಗ ಇದ್ರ ಬಗ್ಗೆ, ಈಗ ಮಠದ ಪರಂಪರೆ ಬಗ್ಗೆ ಗವಿಸಿದ್ದೇಶ್ವರ ಪುರಾಣಂ ಅಂತೇಳಿ ಇದರ ಪುಸ್ತಕ ಕೂಡ 2026ರಲ್ಲಿ ಮತ್ತೆ ಪ್ರಿಂಟ್ ಆಗಿದೆ. ಪ್ರತಿ ವರ್ಷನೂ ಈ ತರ. ಆ ನಂತರ ಕೊಪ್ಪಳ ಸಂಸ್ಥಾನ ಗವಿಮಠದ ಭವ್ಯ ಪರಂಪರೆ ಶಿವಯೋಗಿಗಳ ಬಗ್ಗೆ ಒಂದು ಪುಸ್ತಕ. ಆ ನಂತರ ಕೊಪ್ಪಳ ಜಿಲ್ಲೆಯ ಪುರಾಣ ಕವಿಗಳಂತ ಇವರು ಪ್ರಸಿದ್ಧರಾಗಿದ್ದಾರೆ. ಆ ನಂತರ ಈ ಸರ್ ಅಂದ್ರೆ ಎಸ್.ಎಂ. ಕಂಬಾಳಿ ಮಠ ಸರ್ ಬರೆದಿರಂತ ಪುಸ್ತಕಗಳು ಏನೇನಿದಾವ ಅನ್ನೋದು ಹೇಳ್ತೀನಿ ನಿಮ್ಗೆ. ಸಂಸ್ಥಾನ ಶ್ರೀ ಗವಿಮಠದ 16ನೇ ಪೀಠಾಧೀಶರಾಗಿದ್ದ ಶ್ರೀ ಮ.ನಿ.ಪ್ರ.ಜ. ಮರಿಶಾಂತ ವೀರ ಮಹಾಶಿವಯೋಗಿಗಳ ಚರಿತೆ ಅಂತೇಳಿ 16ನೇ ಶ್ರೀಗಳ ಬಗ್ಗೆ ಚರಿತೆ ಅಂತ ಬರೆದಿದ್ದಾರೆ. ಆ ನಂತರ ಹರ್ಲಾಪುರದ ತೋಟಪ್ಪಜ್ಜ ಶರಣರ ಚರಿತ್ರಾಮೃತ, ಅಂದ್ರೆ ಗವಿಮಠದ ಪುಸ್ತಕಗಳನ್ನ, ಗವಿಮಠದ ಶ್ರೀಗಳ ಚರಿತ್ರೆಯನ್ನು ಬರೆದಿರೋರು ನೋಡಿ. ಈಗ ನೆರೆಹೊರೆಯಲ್ಲಿರುವಂತ ಶ್ರೀಗಳು ಕೂಡ ಅವರು ಈ ಸರ್ ಕರೆಸಿ ಅವರು ತಮ್ಮ ಮಠದ ಅಜ್ಜವ್ರ ಬಗ್ಗೆ ಚರಿತ್ರೆಯನ್ನು ಬರೆಸಿದ್ದಾರೆ. ಪುರಾಣ ಗ್ರಂಥ ಕೂಡ ಬರೆಸಿದ್ದಾರೆ. ಅದರಲ್ಲಿ ಕೆಲವನ್ನ ನಾ ಮೊದಲು ಹೇಳಿರ್ಲಿಲ್ಲ, ಈಗ ಹೇಳ್ತಾ ಹೋಗ್ತಿರ್ತೇನೆ. ನೋಡಿ ಕೇಳಿ ಸ್ನೇಹಿತರೆ. ಸಂಸ್ಥಾನ ಶ್ರೀ ಗವಿಮಠದ 16ನೇ ಪೀಠಾಧೀಶರಾಗಿದ್ದ ಶ್ರೀ ಮ.ನಿ.ಪ್ರ.ಜ. ಮರಿಶಾಂತ ವೀರ ಮಹಾಶಿವಯೋಗಿಗಳ ಚರಿತ್ರೆ. ಆ ನಂತರ ಹರ್ಲಾಪುರದ ತೋಟಪ್ಪಜ್ಜ ಶರಣರ ಚರಿತಾಮೃತ. ಕೊಪ್ಪಳ ಜಿಲ್ಲೆಯ ಪುರಾಣ ಕವಿಗಳಂತ ಇವರು ಫೇಮಸ್ ಆಗಿದ್ದಾರೆ. ಆಮೇಲೆ ಸೂಡಿ ಜುಕ್ತಿ ಹಿರೇಮಠದ ಕೊಟ್ಟೂರು ಬಸವೇಶ್ವರ, ಅಂದ್ರೆ ನೀವು ಕೊಪ್ಪಳ ಜಿಲ್ಲೆಯ ಪುರಾಣ ಕವಿಗಳು ಅಂತೇಳಿ ಅದನ್ನ ಆ ಕವಿಗಳ ಲಿಸ್ಟ್ ಐತೆ ಸರ್ ಅದು ಆ ಗ್ರಂಥದಲ್ಲಿ. ಓಹೋ ಅದು ಬರೆದಿದ್ದಾರೆ. ಆ ನಂತರ ಸೂಡಿ ಜುಕ್ತಿ ಹಿರೇಮಠದ ಕೊಟ್ಟೂರು ಬಸವೇಶ್ವರ ಸ್ವಾಮಿಗಳ ಚರಿತ್ರೆ ಹಾಗೂ ಸುಪ್ರಭಾತ, ಅಂದ್ರೆ ನಾವು ಬೆಳಿಗ್ಗೆ ಏನು ಸೂರ್ಯೋದಯ ಟೈಮಲ್ಲಿ ಕೇಳ್ತೀವಿ, ಆ ಸುಪ್ರಭಾತ ಬರೆದಿದೆ. ಮಂಗಲ ಗೀತೆಗಳು ಮತ್ತು ಕಲ್ಲೂರು ಹಿರೇಮಠದ ವಿರೂಪಾಕ್ಷೇಶ್ವರ ಸ್ವಾಮಿಗಳ ಚರಿತ್ರೆ. ಇಂತಹ ಮಹತ್ವಪೂರ್ಣ ಸಾಹಿತ್ಯ ಕೃತಿಗಳನ್ನು ರಚಿಸಿ ಸಾರಸ್ವತ ಲೋಕಕ್ಕೆ ಅರ್ಪಿಸಿದವರು ನಾವು ಹೇಳಿದ್ವಲ್ಲ ಎಸ್.ಎಂ. ಕಂಬಾಳಿ ಮಠ ಸರ್. ಹಾಗೆಯೇ ಕತೆ, ಕವನ, ನಾಟಕ, ಸಾಹಿತ್ಯ ವಿಮರ್ಶೆಗಳಂತಹ ಇವರ 16 ಲೇಖನಗಳು ನಾಡಿನ ಪ್ರಸಿದ್ಧವಾದ ನಾವು ಏನ್ ಹೇಳ್ತೀವಿ ಪತ್ರಿಕೆಗಳು, ದಿನಪತ್ರಿಕೆಗಳು, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಹಾಗೂ ಕನ್ನಡಪ್ರಭ ಮುಂತಾದ ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಸ್ನೇಹಿತರೆ. ಹಾಗೆ ವಿದ್ಯಾರ್ಥಿ ದೆಸೆಯಿಂದಲೇ ಕೃತಿ ರಚನೆಗಳನ್ನು ಮಾಡುತ್ತಾ ಬಂದಿರುವ ಎಸ್.ಎಂ. ಕಂಬಾಳಿ ಮಠ ಶಿಕ್ಷಕರು ಈಗ ಶ್ರೀ ಗವಿಮಠದ ಭವ್ಯ ಪರಂಪರೆಯ 18 ಶಿವಯೋಗಿಗಳವರ ಜೀವನ ಲೀಲಾಮೃತವನ್ನು 18 ಈಗ ಏನು ಗವಿಮಠದ ಇವು ಪೀಠಾಧಿಪತಿಗಳು ಬಂದಿದ್ದಾರೆ. ಈಗಿನವರು 18ನೇವರು, 17 ಮಠದ ಏನು ಪೀಠಾಧಿಪತಿಗಳಿದಾರ ಅವ್ರದ್ದು ಮತ್ತು ಈಗಿನ ಅಜ್ಜವ್ರದ್ದು ಸೇರಿ 18 ಜನರ ಅಜ್ಜವ್ರದ್ದು ಜೀವನ ಲೀಲಾಮೃತ, ಅಂದ್ರೆ ಅವ್ರ ಜೀವನ ಚರಿತ್ರೆಯನ್ನ ಈ ಕೃತಿಯಲ್ಲಿ, ಒಂದೇ ಕೃತಿಯಲ್ಲಿ ಅಳವಡಿಸಿದ್ದಾರೆ.
ಇದು ತುಂಬಾ ಹೆಮ್ಮೆಯ ವಿಚಾರ. ಅಂದ್ರೆ ನಮ್ಮ ಕನ್ನಡ ನಾಡಿಗೆ ಮತ್ತು ನಮ್ಮ ದೇಶಕ್ಕೆ ಈಗ 1000 ವರ್ಷದ ಇತಿಹಾಸವನ್ನ ಎಲ್ಲ ಒಂದೇ ಇದರಲ್ಲಿ ಸಿಗ್ತದಂತಂದಾಗ ಇತಿಹಾಸ, ನಾವೀಗ ಗವಿಸಿದ್ದೇಶ್ವರ ಶ್ರೀಗಳ ಡಾಕ್ಯುಮೆಂಟರಿ ಮಾಡಬೇಕು ಸಾಕ್ಷ್ಯಚಿತ್ರ ಅಂದ್ರೆ ಎಲ್ಲ ಈಗ ಈ ಸರ್ ಇಂದಾನೇ ಒಂದೇ ಇದರಲ್ಲಿ ಇವರು ಗ್ರಂಥಗಳಲ್ಲಿ ಸಿಕ್ಕಿದ್ ನನ್ಗೆ ಇನ್ನೂ ಹೆಚ್ಚಿನ ಖುಷಿ ಉಂಟು ಮಾಡ್ತು. ಬೇರೆ ಬೇರೆ ನಾವು ರೆಫರ್ ಮಾಡ್ಬೇಕಾಗಿತ್ತು, ಬೇರೆ ಬೇರೆಯನ್ನ ಹುಡುಕಾಡ್ಬೇಕಾಗಿತ್ತು. ಈಗ ಈ ಸರ್ ಬರೆದಿರೋ ಬುಕ್ಗಳಲ್ಲಿ ಎಲ್ಲ ಈಗ ಶಿಕ್ಷಣ ಸಂಸ್ಥೆಗಳು ಎಲ್ಲಿಂದ ಪ್ರಾರಂಭ ಆದವು, ಯಾವ ಶಿಕ್ಷಣ ಸಂಸ್ಥೆ ಯಾವಾಗ ಪ್ರಾರಂಭವಾಯ್ತು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಆ ನಂತರ ಈಗ 17 ಶ್ರೀಗಳು ಗದ್ದಿಗೆಗಳು ಎಲ್ಲಿದಾವೆ, ಆಮೇಲೆ ಅವು ಸ್ಥಳ ಪುರಾಣ, ಸ್ಥಳ ಮಹಿಮೆ ಅಂತ ಏನ್ ತಗೊಂಡಿದೀವಿ ನಾವು, ಆ ಗದ್ದಿಗೆಗಳು ಎಲ್ಲೆಲ್ಲಿದಾವ ಅನ್ನೋದು ಕೂಡ ಪ್ರತಿಯೊಂದು ಚಿತ್ರ ಸಮೇತ ಇದಾವೆ, ಅದನ್ನು ನೋಡಬಹುದು. ನಂತರ ಇದು ನೆಕ್ಸ್ಟ್ ಈ ಕೃತಿಯಲ್ಲಿ ಅಳವಡಿಸಿದ್ದಾರೆ ಅಂತಂದ್ರೆ 18 ಇದೇನು ಸ್ವಾಮೀಜಿಗಳ ಇದು ಈ ಒಂದು ಅವರು ಬರೆದಿರೋ ಬುಕ್ಗಳಲ್ಲಿ 18 ಶ್ರೀಗಳದ್ದು ಕೃತಿ ಅಳವಡಿಸಿದ ಆ ಕೃತಿಯಲ್ಲಿ ಬರುತ್ತೆ. ಆಮೇಲೆ ಮರಿಶಾಂತ ವೀರ ಮಹಾಶಿವಯೋಗಿಗಳನ್ನು ಜಗದ್ಗುರು ಶಿವಯೋಗಿಗಳನ್ನ ಅಂದ್ರೆ ಜಗದ್ಗುರು ಶಿವಯೋಗಿಗಳು ಹಾಗೂ ಹಿಂದಿನ ಪೀಠಾಧೀಶರು ಜಗದ್ಗುರು ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳನ್ನ ಬಹಳಷ್ಟು ಹತ್ತಿರದಿಂದ ಕಂಡವರು ಕಂಬಾಳಿ ಮಠಸರು. ಅಂದ್ರೆ ನಾವೇ ಮೊದಲೇ ಹೇಳಿದ್ವಿ ಶಾರ್ಟ್ಕಟ್ ನಲ್ಲಿ, ಗವಿ ಮಠದ ಒಡನಾಡಿಗಳು ಅಂದ್ರೆ ಮೊದಲಿನಿಂದ ಗವಿಸಿದ್ದೇಶ್ವರ ಮಠದ ಒಡನಾಡಿಗಳು ಅಂತಂದ್ರೆ ಇಲ್ಲೇ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಲ್ಲೇ ನಿವೃತ್ತಿ ಹೊಂದಿದ್ದಾರೆ. ಹೈಸ್ಕೂಲ್ ನಲ್ಲಿ ಆದ್ಮೇಲೆ ಮತ್ತೆ ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿ ಅಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ್ಮೇಲೆ ಮತ್ತೆ ಅಲ್ಲಿನೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಪರಿಪೂರ್ಣವಾದ ಒಂದು ಅವರಿಗೆ ಎಲ್ಲ ಜ್ಞಾನ ಇದೆ. ಹಾಗಾಗಿ ಈ ಕೃತಿಯಲ್ಲಿ ಆಪ್ತತೆಯ ಒಲವು ಅಂದ್ರೆ ಒಂದು ಆಪ್ತತೆಯ ಒಲವು, ಭಕ್ತಿಯ ನಿಲುವು ಮೇಳೈಸಿ ಕೃತಿಯ ಮೆರೆಗನ್ನು ಇಮ್ಮಡಿಗೊಳಿಸಿದೆ. ನಾವು ಕೃತಿ ರಚನೆ ಮಾಡಬೇಕಾದ್ರೆ ಸುಮ್ಮನೆ ಬರೆಯೋದಲ್ಲ, ಭಕ್ತಿ ಭಾವದಿಂದ, ಒಲವಿನಿಂದ, ಆ ನಂತರ ಒಂದು ಒಂದು ನಾವೇನು ಹೇಳ್ತಾರೆ ಗುರುಗಳ ಬಗ್ಗೆ ಒಂದು ಆತ್ಮೀಯತೆಯ ಒಂದು ಹೃದಯವಂತಿಕೆ ಏನು ಇರ್ತದ, ಅದು ಕೃತಿ ರೂಪದಲ್ಲಿ ಹೊರಗೆ ಬಂದಿರೋದು ಒಂದು ಎಲ್ಲ ಕನ್ನಡ ನಾಡಿನವರಿಗೆಲ್ಲ ಒಂದು ಹೆಮ್ಮೆಯ ವಿಚಾರ. ಕೃತಿಯ ಮೆರುಗನ್ನು ಇಮ್ಮಡಿಗೊಳಿಸಿದ್ದದು ಹೆಂಗಂದ್ರೆ ಇದರಲ್ಲಿ ಒಲವು, ಭಕ್ತಿ ಆಪ್ತತೆಯ ಒಲವು ಐತಿ, ಭಕ್ತಿಯ ನಿಲುವು ಐತೆ, ಇವೆಲ್ಲ ಮೇಳೈಸಿ ಕೃತಿಯ ಮೆರುಗನ್ನ ಇಮ್ಮಡಿಗೊಳಿಸಿದೆ. ಅಂದ್ರೆ ಅದು ದುಪ್ಪಟ್ಟಾಗಿದೆ, ಡಬಲ್ ಆಗಿದೆ ಅಂತ. ವಸ್ತುನಿಷ್ಠ ವಿಷಯಗಳಿಗೆ ಸಾಹಿತ್ಯಕ್ಕೆ ಸ್ವರೂಪ ನೀಡಿ ವಸ್ತುನಿಷ್ಠ ವಿಷಯಗಳಿಗೆ ಸಾಹಿತ್ಯಿಕ ಸ್ವರೂಪ ನೀಡಿ ಶ್ರೀಮಠದ ಚರಿತ್ರೆಯನ್ನು ಅಧ್ಯಯನಕಾರರಿಗೊಂದು ಮಹತ್ವಪೂರ್ಣ ಕೃತಿ ರಚಿಸಿಕೊಟ್ಟು ಲೇಖಕರ ಶ್ರಮ ಅನನ್ಯವಾದುದಾಗಿದೆ. ಸಂಗ್ರಹ ಯೋಗ್ಯ ಕೃತಿಯನ್ನು ರಚಿಸಿಕೊಟ್ಟ ಕಂಬಾಳಿ ಮಠ ಸರ್ಗೆ ಇನ್ನೂ ಇದಕ್ಕಿಂತಲೂ ಉತ್ತಮ ಕೃತಿಯನ್ನು ರಚಿಸಲೆಂದು ಶುಭ ಕೋರುವುದರ ಜೊತೆಗೆ, ಈಗ ನೀವು ಏನು ಕಂಬಾಳಿ ಮಠ ಸರ್ SM ಕಂಬಾಳಿ ಮಠ ಸರ್ ಪುಸ್ತಕಗಳ ಬಗ್ಗೆ ನಾ ಹೇಳಿದೆ, ಎಲ್ಲ ಗವಿಮಠದ ಟ್ರಸ್ಟ್ ಆಫೀಸ್ ನಲ್ಲಿ ಸಿಗ್ತಾವ, ನೀವು ಅಲ್ಲೆಲ್ಲ ಕಲೆಕ್ಟ್ ಮಾಡ್ಕೋಬಹುದು, ತಗೋಬಹುದು, ಪರ್ಚೇಸ್ ಮಾಡಬಹುದು. ಆ ನಂತರ ಸರ್ ಈಗ ನಾವು ಇನ್ನೂ ಒಂದು ವಿಚಾರ, ನಾವು ಮೊದಲು ಸಂದರ್ಶನದಲ್ಲಿ ತಗೊಂಡಿದ್ವಿ. ಒಂದು ವಿಚಾರ ಏನಂದ್ರೆ ಶ್ರೀಗಳ ದಿನಚರಿ. ಶ್ರೀಗಳ ದಿನಚರಿ ಅಂತಂದ್ರೆ ಅವರು ಬೇರೆ ಸಾಮಾನ್ಯ ವ್ಯಕ್ತಿಗಳ ತರ ಇರಲ್ಲ. ಅವ್ರದ್ದು ಪೂಜಾ ವಿಧಿ ವಿಧಾನ ಇಂದ ಹಿಡ್ಕೊಂಡು ಮೂಲತಃ ಅವ್ರದ್ದು ಏನಂತೀವಿ ಪ್ರಸಾದ ಕ್ರಮ, ಆ ನಂತರ ಅವ್ರ ದಿನಚರಿ ಅದೊಂದು ಮರ್ತಿದ್ವಿ. ಅದು ತಾವು ನೆನಪು ಮಾಡಿ ಕೊಟ್ಟಿದ್ದು ಒಳ್ಳೇದಾಯ್ತು, ಅದನ್ನ ಇದು ಮಾಡಿ ಸರ್.
ಹಾಂ ಆತ್ಮೀಯ ಬಂಧುಗಳೇ, ವೀಕ್ಷಕರೇ, SM ಕಮ್ಮಾಡ್ ವಂದನೆಗಳು. ಈಗಾಗಲೇ ಮಠದ ಬಹಳಷ್ಟು ಚರಿತ್ರೆಯನ್ನು ನಾನು ವಿವರಣೆ ಕೊಟ್ಟಿದ್ದೇನೆ. ಪುನಃ ಮಠಗಳಂದ್ರೆ ಏನು? ಭಾರತೀಯ ಸಂಸ್ಕೃತಿ ಚರಿತ್ರೆಯಲ್ಲಿ, ಪರಂಪರೆಯಲ್ಲಿ ಮಠಗಳಂದರೆ ಕೇವಲ ಕಟ್ಟಡಗಳಲ್ಲ, ಕಲ್ಲಿನ ಕಟ್ಟಡಗಳಲ್ಲ, ಮಣ್ಣಿನ ಕಟ್ಟಡಗಳಲ್ಲ. ಜೊತೆಗೇನಪ್ಪ ಅಂದ್ರೆ ಅಲ್ಲಿ ಅವೆಲ್ಲ ಮಠಗಳಂದ್ರೆ ಆಧ್ಯಾತ್ಮ ಶಕ್ತಿಯ ಕೇಂದ್ರಗಳು. ಆಧ್ಯಾತ್ಮವನ್ನು ವಿಪುಲವಾಗಿ ಬೋಧನೆ ಮಾಡತಕ್ಕಂಥ ಕೇಂದ್ರಗಳಾಗಿವೆ, ಆಧ್ಯಾತ್ಮಿಕ ಕೇಂದ್ರಗಳು. ಅವು ಮತ್ತು ಸಂಸ್ಕೃತಿಯ ಸಾಹಿತ್ಯನ ಬಿಂಬಿಸ್ತಕ್ಕಂಥ ಕೇಂದ್ರಗಳು, ವಿದ್ಯಾ ಕೇಂದ್ರಗಳಾಗಿವೆ. ಆಮೇಲೆ ಜನರಿಗೆ ಏನಪ್ಪ ಅಂದ್ರೆ ಒಂದು ಮೋಕ್ಷದ ಕಲ್ಪನೆಯನ್ನ, ಒಳ್ಳೆಯ ದಾರಿ ಹೇಳಿ ಹೋಗ್ತಕ್ಕಂಥ ಕಲ್ಪನೆ ಕೊಡ್ತಕ್ಕಂಥ ಯಾವ್ದ್ರೆ ಮಠ ಮಂದಿರಗಳು. ಅವು ಸಾಹಿತ್ಯವನ್ನ, ಸಂಸ್ಕೃತಿಯನ್ನ, ಧರ್ಮವನ್ನ ತಿಳುವಳಿಕೆ ಕೊಡ್ತಕ್ಕಂಥ ಯಾವತ್ತಂದ್ರೆ ಮಠಗಳು, ಮಠ ಮಂದಿರ. ಅದಕ್ಕೆ ಒಂದು ಮಾತನ್ನು ಬರ್ತಾ ಇದ್ರೆ, ಆ ಅದ್ಭುತವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಇದು ಮಠ ಛಾತ್ರಾದಿ ನಿಲಯಂ ಅಂತ ಒಂದು ಶಬ್ದ ಬರ್ತದೆ. ಮಠ ಛಾತ್ರಾದಿ ನಿಲಯಂ, ಛಾತ್ರಾದಿ ನಿಲಯಂ. ಇಲ್ಲಿ ಧರ್ಮವನ್ನ, ಸಾಹಿತ್ಯವನ್ನ, ಸಂಸ್ಕೃತಿಯನ್ನ, ಅಕ್ಷರವನ್ನ, ಸಂಸ್ಕೃತಿಯನ್ನ, ದಾನ ಧರ್ಮಗಳನ್ನ, ಪ್ರಸಾದ ನೀರನ್ನು ಮಾಡ್ತಕ್ಕಂಥ ಒಂದು ಮಠಗಳು. ಎಲ್ಲಾ ಕಾಲಕ್ಕೂ ಮಠಗಳು ಇಂಥ ಕಾರ್ಯ ಮಾಡ್ತಕ್ಕಂಥವ. ಈ ಮಠ ಮಂದಿರ ಮಾಡ್ಕೊಂಡು ಹೋಗ್ಲಿಕ್ಕೆ ಧರ್ಮಾಧಿಕಾರಿಗಳು ಬೇಕು. ಧರ್ಮಾಧಿಕಾರಿ ಸ್ವಾಮಿಗಳು, ಜಗದ್ಗುರುಗಳು ಇರ್ತಿರ್ತಾರ, ಅವ್ರ ಜನರಿಗೆ ಬೋಧನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಆ ಪ್ರಕಾರವಾಗಿ ಗವಿಮಠಕ್ಕೆ ಹೋಗಬೇಕು ಕೂಡ ಅಂತಂದು ಧರ್ಮವನ್ನ, ಸಾಹಿತ್ಯವನ್ನ, ಸಂಸ್ಕೃತಿಯನ್ನ ಅನುಚಾನ ಕಾಲದಿಂದ 1808 ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಆಗಿದೆ. ಮೊದಲ ವಿದ್ಯುಮನ್ ಸ್ವಾಮಿ ಹಿಡ್ಕೊಂಡು ಇಲ್ಲಿವರೆಗೆ ಇರ್ತಕ್ಕಂಥ 18 ಮಹಾಸ್ವಾಮಿಗಳು, ವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಿರಂತರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಪೂಜ್ಯರ ನಿತ್ಯದ ದಿನಚರಿ ಏನು ನನಗೆ ಬಹಳ ಖುಷಿಯನ್ನ ಮಾತು ಹೇಳ್ಬೇಕಂದ್ರೆ, ಪೂಜ್ಯರನ್ನು ಬಹಳ ಚಿಕ್ಕ ವಯಸ್ಸಿನವರು. ಅವರು ದಿನಚರಿ ಆರಂಭವಾಗೋದು ಏನಪ್ಪಾ ಅಂದ್ರೆ ಬೆಳಗಿನ 4-5 ಗಂಟೆಗೆ ಹೇಳ್ತಾರ. ಎದ್ದು ಸ್ನಾನ ತಮ್ದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಯೋಗಾಸನ, ಯೋಗ, ವ್ಯಾಯಾಮ, ವಾಕಿಂಗ್ ಎಲ್ಲ ಮಾಡ್ತಾರೆ. ವಾಕಿಂಗ್ ಅಂದ್ರೆ ಮಾಡೋ ಕಾಲಕ್ಕೆ ಎಲ್ಲಗನ್ನು ಸಂಸ್ಥೆ ಭೇಟಿ ಕೊಡ್ತಾರೆ. ಬೆಳಗಿನ ಹೋಗಿ ಇರ್ತಕ್ಕಂಥ ವ್ಯವಸ್ಥೆ ನೋಡ್ಕೊಂತಾರೆ, ಲೋಪದೋಷ ತಿತ್ತಾರೆ. ಹಿಂದಿರ್ತಕ್ಕಂಥ ಇವತ್ತೇನು ಕಾರ್ಯ ಮಾಡ್ಬೇಕಾಗದ, ಏನು ಮಾಡ್ಬೇಕಾಗದ, ಏನ್ ತಪ್ಪುಗಳಾಗವ, ಅಲ್ಲಿಯಪ್ಪ ಅಂದ್ರೆ ವಸ್ತುಸ್ಥಿತಿ ಹೆಂಗದ, ಸ್ವಚ್ಛತಾ ಕಾರ್ಯಕ್ರಮ ಹೆಂಗದ, ಏನ್ ಬಿಲ್ಡಿಂಗ್ ಏನಾಗ್ಯದ, ಎಲ್ಲವನ್ನ ವಾಕಿಂಗ್ ಹೋಗ್ತಕ್ಕ ಹಬ್ಬ ನೋಡ್ಕೊಂತಾನೆ ಮಾಡ್ತಾರೆ. ನೋಡಿ, ಅಲ್ಲಿ ಎರಡು ಕಾರ್ಯವನ್ನು ಮಾಡ್ತಾರೆ. ಇಡೀ ಸಾಧಾರಣ ನಮ್ದು 8 ಎಕರೆ ಹೊಲ ಇರ್ತಕ್ಕಂಥ ದೊಡ್ಡ ಮಠ ಎಲ್ಲ ಕಡೆಗೆ ವಿದ್ಯಾರ್ಥಿ ನಿಲಯ ಹೋಗ್ತಾರೆ.
ಪ್ರಸಾದ ನಿಲಯಕ್ಕೆ ಹೋಗ್ತಾರೆ. 5,500 ವಿದ್ಯಾರ್ಥಿಗಳ 5,000 ನೋಡುದು ಪ್ರಸಾದ ನಿಲಯ ಹೆಂಗದೆ, ದಾಸೋಹ ಹೆಂಗದೆ, ಯಾರ್ಯಾರು ಇದಾರೆ, ಏನು ಮಾಡಿದಾರೆ, ನಿನ್ ಯಾರು ಬಂದ್ರು, ಇವತ್ತು ಏನ್ ಮಾಡ್ಬೇಕಾದ್ರೆ ಎಲ್ಲವನ್ನ ಅವ್ರು ಆರಂಭ ಆಗ್ತಾರೆ. ಓಹೋ, ಅಂದಿನ ಏನಿದೆ ಆರಂಭ ಆಗೋದು ಬೆಳಿಗ್ಗೆ ವಾಕಿಂಗ್ ಬದಲು ಮಾಡ್ಕೊಂಡು ಯೋಗಾಸನ ಮಾಡ್ಕೊಂಡು ಇದೆಲ್ಲ ಜೊತೆಗೆ ವಿರೋಧ ಮಾಡ್ಕೊಂಡು ಹೋಗ್ತಾರೆ ಸ್ವಾಮಿ. ಇದಾಗ ಹಿಂಗ ಮಾರ್ಗ ಜೊತೆಗೆ ಸಮಾಜ ಬಗ್ಗೆ ಇರ್ತಕ್ಕಂಥ ಕಳಕಳಿ ಸ್ವಾಮಿಗಳು ಆಮೇಲೆ ಎಲ್ಲ ಕಡೆ ಹೋಗಿ ನೋಡ್ಕೊಂಡ್ ಬಂದು ಮತ್ತೆ ಸ್ನಾನ ಪೂಜೆ ಮಾಡ್ತಾರೆ. ಸ್ನಾನ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಬಹಳ ನಿಮ್ ಒಂದ್ ಮಾತು ಹೇಳ್ಬೇಕಂದ್ರೆ ಬೇರೆ ಗತಿ ಅಂದ್ರೆ ಬಹಳ ಸಾದಾ ಆಹಾರ, ಸಿಂಪಲ್ ಆಹಾರ, ಸರಳ ಆಹಾರ, ಸರಳ ಜೀವಿಗಳು. ನಿತ್ಯ ಪದ ಮಳಿ ಕೊಡದಕ್ಕಂತ ಪ್ರಸಾದ ಉಪಚಾರ ಮಾಡ್ತಾರ. ಮಳಿ ಹೆಸರು ಕಾಳು, ಮಡಿಕೆ ಕಾಳು, ಕಡ್ಲಿ ಅವನು ನೆನೆ ಹಾಕಿರ್ತಾರ. ಅವನ್ನ ತಮ್ಗೆ ಪ್ರಸಾದಕ್ಕೆ ಅಂತ ಅಂತಾರೆ. ಆಮೇಲೆ ಸ್ವಲ್ಪ ಹಣ್ಣ ಹಾಲ ತಗೊಂತಾರೆ. ಬೇರೆ ಉಪ್ಪಿಟ್ಟು, ಒಗ್ಗರಣೆ, ಶಿರಾ, ದೋಸೆ ಅಂತೆಲ್ಲ ಸ್ವಾಮಿಗಳು ಅಂತವ ಬಹಳ ಸರಳ ಜೀವಿಗಳು. ನೋಡಿ ಸರ್, ಜಾತ್ರೆಯಲ್ಲಿ ಎಲ್ಲರಿಗೆ ಮೃಷ್ಟಾನ್ನ ಭೋಜನ ಉಣಪಡಿಸಿದ್ರು ಕೂಡ ಬಟ್ ಅವ್ರದ್ದು ಮಾತ್ರ ಅವಾಗೇನು ಒಂದ್ ಸ್ವಲ್ಪ ಅವ್ರು ಬಂದವರಿಗೆ ಮಾಡ್ತಾರೆ. ನಾವು ಕೂಡ ಮತ್ತವ್ರು ಉಣ್ಬಾರ್ದ, ನಾವು ಉಣ್ಣೋದಿಲ್ಲ. ನಮ್ಗ ಬರೀ ಯಾಕಂದ್ರೆ ಲೋಕೋಭಿನ್ನ ರುಚಿ ಅವ್ರ ಭಾವ ಹೆಂಗತ್ತ ಅವ್ರು ಕೊಡ್ಬೇಕಾಗ್ತದ ಅವ್ರಿಗೆ. ನಾನು ತೊಗೊಳ್ಲಿಕ್ಕೆ ಇನ್ನೊಬ್ರು ಉಣ್ಬೇಕಲ್ಲ, ನಾವು ಸಾಧಾರಣ ಉಪ ಅವ್ರಿಗೆ ಹೋಗ್ಬೇಕಲ್ಲ. ಅದರ ಊಟ ನೀವು ಊಟ ಮಾಡಿದಂದ್ರೆ ಊಟ ನೀವು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ನೀವು ಅಲ್ಲ ಸಣ್ಣ ಕೂಸು ಮಾಡೋದಿಲ್ಲ. ಯಾಕೆ ಮಾಡಲ್ಲ? ಅದೇ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಸಪ್ಪೆ. ಯಾಕೆ ಸಪ್ಪೆ ಹಾಡು ಮಾಡ್ತಾರೆ ಅಂದ್ರೆ ಅಲ್ಲಿ ಬ್ರಹ್ಮಚರ್ಯ ಕಾಪಾಡ್ಕೊಳ್ಳಿ. ಅವ್ರು ಅವಿ ಹಾಕೊಂತಾರ. ಅವಿ ಹಾಕೊಂಡ್ರಪ್ಪ ಅಂದ್ರೆ ಘರ್ಷಣೆ ಮುಖಾಂತರ, ಪಾದ ಘರ್ಷಣೆ ಮುಖಾಂತರ ಬ್ರಹ್ಮಚರ್ಯ ಕಂಟ್ರೋಲ್ ಆಗ್ತದೆ. ಆ ಕಾರಣಕ್ಕಿಂತ ಆಹಾರ ಉಪಯೋಗ ಮಾಡೋದಿಲ್ಲ. ಸನ್ಯಾಸಿಗಳು ಇರ್ತಕ್ಕಂಥವ್ರು, ಆಮೇಲೆ ಹರೀಶ್ವರಗಳು ಇವೆಲ್ಲ ಕಾರಣಗಳು. ಬೆಳಗಿನ ಜಾಗ ಯೋಗಾಸನ ಮಾಡೋದು, ವ್ಯಾಯಾಮ ಮಾಡೋದು, ತಪಸ್ ಮಾಡೋದು, ಚಿಂತೆ ಮಾಡೋದು, ಒಂದ್ 2 ನಿಮಿಷ ಪೂಜಾ ಮಾಡ್ತಾರೆ. ಇಷ್ಟು ಕೂಡಿ ಜಪ ಮಾಡೋಕೆ ನಿಯಮ ಅದ. ಮಾಡ್ತಾರೆ, ಯೋಗ ಮಾಡ್ತಾರೆ. ಮತ್ ಇಷ್ಟೆಲ್ಲ ಪ್ರಸಾದ. ಸರ್, ನಿಮ್ಗೊಂದ್ ಮಾತು ಹೇಳ್ಬೇಕಂದ್ರೆ ಇಡೀ ನಮ್ಮ ಗವಿಮಠದ ಕಾರ್ಯಕ್ರಮ ಯಾವ್ದೇ ಇರ್ಲಿ, ಅಲ್ಲಿ ಪ್ರಸಾದ ಪ್ರಸಾದ ವಿಷಯ ಬರ್ಬೇಕಂದ್ರೆ ನಮ್ಮ ಅಜ್ಜವರು ಬೆಳ್ಳಿ ಗಂಗಾಳ, ಬಂಗಾರ ತಾಟು ಅವ್ಯಾವೂ ಇಲ್ಲ. ಹಲೋ, ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ SM ಮುರುದ್ರಾಜ್ ಆ್ಯಂಡ್ ವೆಲ್ಕಮ್ ಟು SM ಮುರುದ್ರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನು ನಿಮಗೆಲ್ಲರಿಗೂ ಈಗ ತೋರಿಸಿ ವಿವರಿಸುತ್ತಿರುವ ವಿಷಯವೇನೆಂದರೆ ಮಣ್ಣಿನ ಪಾತ್ರೆಗಳಿಂದ ಆಗುವ ಪ್ರಯೋಜನಗಳು ಮತ್ತು ಮಣ್ಣಿನ ಪಾತ್ರೆಗಳ ಗುಣಧರ್ಮ ಕುರಿತು ಸ್ನೇಹಿತರೆ. ಅಂದರೆ ಮಣ್ಣಿನ ಪಾತ್ರೆಗಳು ಅಂತಂದರೆ ಇಂಗ್ಲೀಷ್ನಲ್ಲಿ ಅರ್ಥನ್ವೇರ್ ಅಥವಾ ಕ್ಲೇ ಪಾಟ್ಸ್ ಅಂತಾರೆ. ಹಾಗೆಯೇ ಮಣ್ಣಿನ ಪಾತ್ರೆಗಳ ಗುಣಧರ್ಮ ಅಂತಂದರೆ ಇಂಗ್ಲೀಷ್ನಲ್ಲಿ ಪ್ರಾಪರ್ಟೀಸ್ ಆಫ್ ಅರ್ಥನ್ವೇರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಲೇ ಪಾಟ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಮಣ್ಣಿನ ಪಾತ್ರೆಗಳ ಮಾಡುವ ಕಲೆಗೆ ಅಥವಾ ಅಂತಹ ಪಾತ್ರೆಗಳ ಸಮೂಹಕ್ಕೆ ಏನಂತಾರೆ? ಪಾಟ್ರಿ ಅಂತಾರೆ. ನೋಡಿ ಸ್ನೇಹಿತರೆ, ಮಣ್ಣಿನ ಪಾತ್ರೆಗಳಿಂದ ಆಗುವ ಪ್ರಯೋಜನಗಳು ಮತ್ತು ಮಣ್ಣಿನ ಪಾತ್ರೆಗಳ ಗುಣಧರ್ಮ ಕುರಿತು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಂದರೆ ಮಣ್ಣಿನ ಪಾತ್ರೆಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ. ಮಣ್ಣಿನ ಪಾತ್ರೆಗಳು ಆಹಾರದಲ್ಲಿರುವ ಪೌಷ್ಟಿಕಾಂಶಗಳನ್ನು ಕಾಪಾಡುತ್ತವೆ. ಮಣ್ಣಿನ ಪಾತ್ರೆಗಳು ನೀರನ್ನು ನೈಸರ್ಗಿಕವಾಗಿ ತಂಪಾಗಿರಿಸುತ್ತವೆ. ಮಣ್ಣಿನ ಪಾತ್ರೆಗಳು ದೇಹಕ್ಕೆ ಬೇಕಾದ ಖನಿಜಾಂಶಗಳನ್ನು ನೀಡುತ್ತವೆ. ಹಾಗೆಯೇ ಇದನ್ನು ಮಣ್ಣಿನ ಪಾತ್ರೆಗಳಲ್ಲಿ ಮಾಡಿದ ಅಡುಗೆ ಉತ್ತಮ ರುಚಿ ಹೊಂದಿರುತ್ತದೆ ಮತ್ತು ಪರಿಮಳ ಹೆಚ್ಚಾಗಿರುತ್ತದೆ. ಅಂದರೆ ಪೌಷ್ಟಿಕಾಂಶ ಸಂರಕ್ಷಣೆ ಅಂದರೆ
ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ಆಹಾರದ ನೈಸರ್ಗಿಕ ತೇವಾಂಶ ಮತ್ತು ಸತ್ವಗಳು ನಷ್ಟವಾಗುವುದಿಲ್ಲ. ಶುದ್ಧ ಮತ್ತು ತಣ್ಣನೆಯ ನೀರು. ಮಡಿಕೆಯ ನೀರು ಕುಡಿಯಲು ತುಂಬ ರುಚಿಕರ ಹಾಗೂ ಆರೋಗ್ಯಕರವಾಗಿರುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ. ಮಣ್ಣಿನ ಪಾತ್ರೆ ಆಹಾರದಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಮತ್ತು ಆಮ್ಲೀಯತೆ ಅಂದರೆ ಎಸಿಡಿಕ್ ನೇಚರ್ ಅಂತೀವಿ ನಾವು, ಎಸಿಡಿಕ್ ಅಥವಾ ಎಸಿಡಿಟಿ ಕಡಿಮೆಯಾಗುತ್ತದೆ. ಹೃದಯದ ಆರೋಗ್ಯ. ದೇಹದಲ್ಲಿನ ಕೆಟ್ಟ ಕೊಬ್ಬನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ, ಅಂದರೆ ಮಣ್ಣಿನ ಪಾತ್ರೆಗಳು. ಹಾಗೆಯೇ ಮಣ್ಣಿನ ಪಾತ್ರೆಗಳು 16ಕ್ಕಿಂತ ಹೆಚ್ಚಿನ ನೈಸರ್ಗಿಕ ಖನಿಜಾಂಶಗಳನ್ನು ಹೊಂದಿರುವುದಲ್ಲದೆ ಅದರಿಂದ ಪ್ರಸ್ತುತ ಜನರ ಆರೋಗ್ಯ ಸಮಸ್ಯೆಗಳಾದ ಖನಿಜಾಂಶದ ಕೊರತೆಯನ್ನು ಹೋಗಲಾಡಿಸುವುದರೊಂದಿಗೆ ಅದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿರುತ್ತದೆ. ಖನಿಜಾಂಶದ ಕೊರತೆ ಅಂದರೆ ಡಿಫಿಷಿಯನ್ಸಿ ಆಫ್ ಮಿನರಲ್ಸ್ ಅಂತೀವಿ ನಾವು. ಖನಿಜಾಂಶದ ಕೊರತೆಯನ್ನು ಮಣ್ಣಿನ ಪಾತ್ರೆಗಳನ್ನು ಬಳಸೋದ್ರಿಂದ ಅದನ್ನು ಹೋಗಲಾಡಿಸ್ತದೆ ಅಂತ, ಖನಿಜಾಂಶದ ಕೊರತೆಯನ್ನು ಹೋಗಲಾಡಿಸ್ತವೆ ಅಂತ ತಿಳಿದು ಬರ್ತದೆ. ಮಣ್ಣಿನ ಪಾತ್ರೆಗಳಲ್ಲಿ ಆಹಾರ ಸೇವನೆ ಮಾಡುವುದರಿಂದ ಏನೇನು ಪೋಷಕಾಂಶಗಳು ಸಿಗ್ತವೆ ನೋಡೋಣ. ಅದರಲ್ಲಿ ಏನೇನು ಪೋಷಕಾಂಶಗಳು ಇರುತ್ತವೆ ಅಂದರೆ ಕ್ಯಾಲ್ಸಿಯಂ, ರಂಜಕ, ಮ್ಯಾಗ್ನೀಸಿಯಂ, ಕಬ್ಬಿಣ, ತಾಮ್ರ ಮತ್ತು ಮ್ಯಾಂಗನೀಸ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಸೇರಲು ಸಹಾಯ ಮಾಡುತ್ತದೆ. ಆದ್ದರಿಂದ ಮಣ್ಣಿನ ಪಾತ್ರೆಗಳಲ್ಲಿ ಆಹಾರವನ್ನು ತಯಾರಿಸುವುದು ಅದರ ಖನಿಜಾಂಶದಿಂದ ಆರೋಗ್ಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಇದು ಬ್ರಾಂಕೈಟಿಸ್, ಅಸ್ತಮಾ ಮತ್ತು ಕ್ಯಾನ್ಸರ್ನಂತಹ ವಿವಿಧ ರೋಗಗಳ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ. ಅಂದರೆ ಮಣ್ಣಿನ ಪಾತ್ರೆಗಳು ಆಮ್ಲೀಯ ಮೌಲ್ಯವನ್ನು ತಟಸ್ಥಗೊಳಿಸುತ್ತವೆ. ಅಂದರೆ ಆ್ಯಸಿಡ್ ವ್ಯಾಲ್ಯೂ ಆರ್ ಆ್ಯಸಿಡ್ ನಂಬರ್ ಎಂದು ಅರ್ಥ ಕೆಮಿಸ್ಟ್ರಿಯಲ್ಲಿ. ಅಂದರೆ ರಸಾಯನಶಾಸ್ತ್ರಗಳಲ್ಲಿ ಎಣ್ಣೆಗಳು, ಕೊಬ್ಬುಗಳು ಮತ್ತು ಆಮ್ಲಗಳ ಪ್ರೀ ಆ್ಯಸಿಡ್ಸ್ ಪ್ರಮಾಣವನ್ನು ಅಳೆಯಲು ಬಳಸುವ ಸಾಧನ. ಅಂದರೆ ಅಡುಗೆಗಾಗಿ ಅಂದರೆ ಅಡುಗೆ ಮಾಡುವುದಕ್ಕೋಸ್ಕರ ಜೇಡಿ ಮಣ್ಣಿನ ಮಡಿಕೆಗಳನ್ನು ಬಳಸ್ತಾರಲ್ಲ, ಅದರ ಆರೋಗ್ಯದ ಉಪಯೋಗವೇನೆಂದರೆ ಅದರಿಂದ ಪ್ರಯೋಜನವೇನೆಂದರೆ ಅವು ಕ್ಷಾರೀಯ ಸ್ವಭಾವವನ್ನು ಹೊಂದಿರುತ್ತವೆ. ಕ್ಷಾರೀಯ ಅಂತ ಅನ್ನುವ ಪದದ ಅರ್ಥ ಇಂಗ್ಲೀಷ್ನಲ್ಲಿ ಆಲ್ಕಲೈನ್ ಅಂತೀವಿ ನಾವು. ರಸಾಯನಶಾಸ್ತ್ರದಲ್ಲಿ ಇದು ಆಮ್ಲಕ್ಕೆ ಸಂಬಂಧಪಟ್ಟಿದ್ದು, ಆ್ಯಸಿಡಿಕ್ಗೆ ವಿರುದ್ಧವಾದ ಗುಣವನ್ನು ಸೂಚಿಸುತ್ತದೆ. ಆ್ಯಸಿಡಿಕ್ ಅಂದರೆ ಆಮ್ಲೀಯ ಪದದ ವಿರುದ್ಧ ಗುಣ ಸೂಚಿಸುತ್ತದೆ. ಅಂದರೆ 7ಕ್ಕಿಂತ ಹೆಚ್ಚಿನ pH ಮೌಲ್ಯವನ್ನು ಹೊಂದಿರುವ ಉದಾಹರಣೆಗಳು. ಕ್ಷಾರೀಯ ಮಣ್ಣಿಗೆ ನಾವೇನಂತೀವಿ, ಒಟ್ಟಾರೆಯಾಗಿ pH ಲೆವೆಲ್ ಎಲ್ಲಿವರೆಗೆ 0 ಇಂದ 14 ಇರ್ತದೆ. ಅದರಲ್ಲಿ 7ಕ್ಕಿಂತ ಹೆಚ್ಚಿನ pH ಮೌಲ್ಯವನ್ನು ಹೊಂದಿರುವ ಮಣ್ಣಿಗೆ ನಾವು ಅಲ್ಕಲೀನ್ ಸಾಯಿಲ್ ಅಂತೀವಿ. ಕ್ಷಾರೀಯ ನೀರು ಅಂದರೆ ಅಲ್ಕಲೈನ್ ವಾಟರ್. ಕ್ಷಾರೀಯ ಗುಣಗಳು ಅಲ್ಕಲೀನ್ ಪ್ರಾಪರ್ಟೀಸ್ ಅಂತೀವಿ. ಅಂದರೆ 7ಕ್ಕಿಂತ ಹೆಚ್ಚಿನ pH ಮೌಲ್ಯವನ್ನು, ಸಾಮಾನ್ಯವಾಗಿ 8.5ಗಿಂತ ಹೆಚ್ಚು, 8.5ಕ್ಕಿಂತ ಹೆಚ್ಚು pH ಮೌಲ್ಯವನ್ನು ಹೊಂದಿರುವಂಥ ವಾಟರ್ ಅಥವಾ ಸಾಯಿಲ್ಗೆ ಓಕೆ ನಾವು ಅಲ್ಕಲೀನ್ ಸಾಯಿಲ್ ಅಥವಾ ಅಲ್ಕಲೀನ್ ವಾಟರ್ ಅಂತೀವಿ. ಹಾಗೆಯೇ ಅಲ್ಕಲೀನ್ ಪ್ರಾಪರ್ಟಿ ಅನ್ನೋದಕ್ಕೆ, ಕ್ಷಾರೀಯ ಗುಣಗಳು ಅನ್ನೋದಕ್ಕೆ ಅಲ್ಕಲೀನ್ ಪ್ರಾಪರ್ಟೀಸ್ ಅಂತೀವಿ. ಸಾಮಾನ್ಯವಾಗಿ 8.5ಕ್ಕಿಂತ ಹೆಚ್ಚು ಹೊಂದಿರುವ ಕ್ಯಾಲ್ಸಿಯಂ, ಸೋಡಿಯಂ ಹಾಗೂ ಮ್ಯಾಗ್ನೀಸಿಯಂ ಲವಣಗಳು ಅಧಿಕವಾಗಿರುವ ಮತ್ತು ಆಮ್ಲೀಯತೆ ಕಡಿಮೆ ಇರುವ ಮಣ್ಣಿಗೆ ನಾವು ಏನಂತೀವಿ, ಕ್ಷಾರೀಯ ಮಣ್ಣು ಅಂತೀವಿ. ಅದೇ ಥರ ಕ್ಯಾಲ್ಸಿಯಂ, ಸೋಡಿಯಂ ಹಾಗೂ ಮ್ಯಾಗ್ನೀಸಿಯಂ ಲವಣಗಳು ಅಧಿಕವಾಗಿರುವ, ಆಮ್ಲೀಯತೆ ಕಡಿಮೆ ಇರುವ ನೀರಿಗೆ ಏನಂತೀವಿ, ಕ್ಷಾರೀಯ ನೀರು ಅಂತೀವಿ. ಅಂದರೆ ಅಡುಗೆಗಾಗಿ ಜೇಡಿ ಮಣ್ಣಿನ ಮಡಿಕೆಗಳ ಅಥವಾ ಪಾತ್ರೆಗಳನ್ನು ಬಳಸುವುದರಿಂದ ಒಂದು ಆರೋಗ್ಯದ ಪ್ರಯೋಜನವೇನೆಂದರೆ ಅವು ಕ್ಷಾರೀಯ ಸ್ವಭಾವವನ್ನು ಹೊಂದಿರುತ್ತವೆ. ಕ್ಷಾರೀಯ ಅನ್ನುವ ಪದ ಹೇಳಿದ್ವಲ್ಲ, ಇಂಗ್ಲೀಷ್ ಅರ್ಥದಲ್ಲಿ ಆಲ್ಕಲೈನ್ ಎಂದರ್ಥ. ರಸಾಯನಶಾಸ್ತ್ರದಲ್ಲಿ ಇದು ಆಮ್ಲಕ್ಕೆ ಅಂದರೆ ಎಸಿಡಿಕ್ಗೆ ವಿರುದ್ಧವಾದ ಗುಣವನ್ನು ಸೂಚಿಸುತ್ತದೆ. ಅಂದರೆ 7ಕ್ಕಿಂತ ಹೆಚ್ಚಿನ pH ಮೌಲ್ಯವನ್ನು ಹೊಂದಿರುವ ಮಣ್ಣಿಗೆ ಕ್ಷಾರೀಯ ಮಣ್ಣು ಅಂತೀವಿ. 7ಕ್ಕಿಂತ ಹೆಚ್ಚಿನ pH ಮಟ್ಟ ಅಂತಂದರೆ ಉದಾಹರಣೆಗೆ 8.5ಕ್ಕಿಂತ ಹೆಚ್ಚು pH ಮಟ್ಟ ಹೊಂದಿರ್ತವೆ. ಅಂದರೆ ಕ್ಯಾಲ್ಸಿಯಂ, ಸೋಡಿಯಂ ಹಾಗೂ ಮ್ಯಾಗ್ನೀಸಿಯಂ ಲವಣಗಳು ಅಧಿಕವಾಗಿರುವ, ಆಮ್ಲೀಯತೆ ಕಡಿಮೆ ಇರುವ, ಅಂದರೆ ಅವು ಕ್ಷಾರೀಯ ಸ್ವಭಾವವನ್ನು ಹೊಂದಿರುತ್ತವೆ. ಯಾವುವು? ಮಣ್ಣಿನ ಮಡಿಕೆಗಳು ಅಥವಾ ಮಣ್ಣಿನ ಪಾತ್ರೆಗಳು. ಅದರಲ್ಲಿ ಏನು ಆರೋಗ್ಯಕ್ಕೆ ಉಪಯೋಗ ಅಂತಂದರೆ ಅವು ಕ್ಷಾರೀಯ ಸ್ವಭಾವವನ್ನು ಹೊಂದಿರೋದ್ರಿಂದ
ಆಹಾರದ ಆಮ್ಲೀಯ ಮೌಲ್ಯವನ್ನು ತಟಸ್ಥಗೊಳಿಸುತ್ತವೆ. ಅಂದರೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಮಣ್ಣಿನಲ್ಲಿರುವ pH ಮೌಲ್ಯ, ಮಣ್ಣಿನಲ್ಲಿರುವ ಆಮ್ಲೀಯತೆ, ಎಸಿಡಿಟಿ ಅಥವಾ ಕ್ಷಾರತೆ, ಆಲ್ಕಲಿನಿಟಿ ಅಳತೆಯಾಗಿದೆ. ಅಂದರೆ ನಮ್ಮ pH ಮೌಲ್ಯ ಅಂತ ಏನು ತಿಳ್ಕೊಳ್ತೀವಲ್ಲ, ಇದು 0ದಿಂದ 14ರವರೆಗೆ ಇರುತ್ತದೆ. 7 ಮೌಲ್ಯ 7 ಒಂದು pH ಮಟ್ಟ 7 ಇರೋದು ತಟಸ್ಥ, ನ್ಯೂಟ್ರಲ್ pH ಅಂತೀವಿ. 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯ ಮಣ್ಣು ಅಂತ ಕರೆಯಲಾಗುತ್ತದೆ. 7ಕ್ಕಿಂತ ಹೆಚ್ಚಿದ್ದರೆ ಕ್ಷಾರೀಯ ಮಣ್ಣು ಅಂತ ಕರೆಯಲಾಗುತ್ತದೆ. ಮಣ್ಣಿನ pH ವಿಧಗಳು. ಆಮ್ಲೀಯ ಮಣ್ಣು pH ಮೌಲ್ಯ 7ಕ್ಕಿಂತ ಕಡಿಮೆ, ಉದಾಹರಣೆಗೆ 5.5ಕ್ಕಿಂತ ಕಡಿಮೆ ಇದ್ದರೆ ಹೆಚ್ಚು ಆಮ್ಲೀಯ. ತಟಸ್ಥ ಮಣ್ಣಿನ pH ಮೌಲ್ಯ 6.5ರಿಂದ 7.5ರವರೆಗೆ. ಕ್ಷಾರೀಯ ಮಣ್ಣು pH ಮೌಲ್ಯ 7.5ಕ್ಕಿಂತ ಹೆಚ್ಚು. ಹಾಗೆ ಸಸ್ಯಗಳಿಗೆ ಸೂಕ್ತವಾದ pH ಮೌಲ್ಯ 6ರಿಂದ 7 ಅಥವಾ 6.5ರಿಂದ 7.5. ಮಣ್ಣಿನ ಮಡಿಕೆಗಳು ಅಥವಾ ಮಣ್ಣಿನ ಪಾತ್ರೆಗಳು ಅಂದರೆ ಕುಂಡಗಳು ತಮ್ಮದೇ ಆದ ನಿರ್ದಿಷ್ಟ pH ಮಟ್ಟವನ್ನು ಹೊಂದಿರುವುದಿಲ್ಲ. ಆದರೆ ನೈಸರ್ಗಿಕ ಜೇಡಿ ಮಣ್ಣಿನ ಕ್ಲೇ ಸಾಯಿಲ್ ಮಣ್ಣಿನ pH ಮಟ್ಟವು ಸಾಮಾನ್ಯವಾಗಿ 6.5ರಿಂದ 8ರವರೆಗೆ ಇರುತ್ತದೆ. ಹಾಗೆಯೇ ಕುಂಡಗಳಲ್ಲಿ, ಪಾಟ್ಗಳಲ್ಲಿ ನಾವು ಗಿಡ ಬೆಳೆಸ್ತೀವಲ್ಲ, ಅದರಲ್ಲಿನ pH ಮಟ್ಟ 6ರಿಂದ 7ರವರೆಗೆ ಇರಬೇಕು. ಅಂದರೆ ಅದರಲ್ಲಿ ಗಿಡ ಬೆಳೆಸೋದಕ್ಕೆ ಸೂಕ್ತವಾಗಿರುತ್ತದೆ ಅಂತ ತಿಳಿದು ಬರ್ತದೆ. ಆದ್ದರಿಂದ ಹೊಟ್ಟೆಯ ಕಿರಿಕಿರಿ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಮಣ್ಣಿನ ಪಾತ್ರೆಗಳು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತವೆ. ಮಣ್ಣಿನ ಪಾತ್ರೆಗಳ ಕುರಿತು ನಡೆದ ಕೆಲ ಸಂಶೋಧನೆಗಳ ಪ್ರಕಾರ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ಬೇಸಿಗೆಯಲ್ಲೂ ಸಹ, ಅಂದರೆ 36 ಗಂಟೆಗಳ ಕಾಲ AC ಇಲ್ಲದ ರೈಲು ಪ್ರಯಾಣದಲ್ಲಿ, ಅಂದರೆ ಹವಾನಿಯಂತ್ರಿತವಲ್ಲದ ರೈಲು ಪ್ರಯಾಣದಲ್ಲಿ ಕೂಡ ಅದರ ಪೌಷ್ಟಿಕಾಂಶದ ಮೌಲ್ಯವನ್ನು ಹಾಗೇ ಉಳಿಸಿಕೊಂಡಿರುವುದು ಕಂಡುಬರುತ್ತದೆ. ಅಂದರೆ ಕೆಲವು ವಿಧದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಜೇಡಿಮಣ್ಣು ಅಡ್ಡವಾಗುತ್ತದೆ. ಮಣ್ಣಿನ ಪಾತ್ರೆಗಳು ಬ್ಯಾಕ್ಟೀರಿಯಾಗಳಿಗೆ ತಡೆಗೋಡೆಯಾಗಿ ನಾವು ಸೇವಿಸುವ ಆಹಾರವನ್ನು ಹಾಳು ಮಾಡುವುದನ್ನು ತಡೆಯುತ್ತವೆ. ಇದರಿಂದ ನಮ್ಮ ದೇಹಕ್ಕೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಸೇರದಂತೆ ತಡೆದು ಆರೋಗ್ಯವನ್ನು ಕಾಪಾಡುತ್ತವೆ. ಕಡಿಮೆ ಎಣ್ಣೆ ಬಳಕೆ. ಮಣ್ಣಿನ ಪಾತ್ರೆಗಳು ಎಣ್ಣೆಯನ್ನು ನೈಸರ್ಗಿಕವಾಗಿ ಹೀರಿಕೊಳ್ಳುವ ಗುಣಧರ್ಮವನ್ನು ಹೊಂದಿರುತ್ತವೆ. ನಾವು ಬಳಸುವ ಮಣ್ಣಿನ ಪಾತ್ರೆಗಳು 2ರಿಂದ 3 ಸಲದ ಬಳಕೆಯ ನಂತರ ಮಣ್ಣಿನ ಪಾತ್ರೆಗಳು ನೈಸರ್ಗಿಕವಾಗಿ ಅದರ ಎಲ್ಲ ಎಣ್ಣೆಗಳು ಮತ್ತು ಆಹಾರದ ತೇವಾಂಶವನ್ನು ಉಳಿಸಿಕೊಳ್ಳುತ್ತವೆ. ಆದ್ದರಿಂದ ನಮ್ಮ ಆಹಾರದಲ್ಲಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ನಮಗೆ ಹೆಚ್ಚುವರಿ ಎಣ್ಣೆಯ ಅಗತ್ಯವಿರುವುದಿಲ್ಲ. ನಮ್ಮ ಆಹಾರವನ್ನು ಹೆಚ್ಚು ಆರೋಗ್ಯಕರಗೊಳಿಸಲು ಮಣ್ಣನ್ನು ಬಳಸುತ್ತಾ ಬಂದಿದ್ದಾರೆ. ಸುಮಾರು 25,000 ವರ್ಷಗಳಿಂದ ನಮ್ಮ ಹಿರಿಯರು ಮಣ್ಣಿನ ಪಾತ್ರೆಗಳನ್ನು ಬಳಸ್ತಾ ಬಂದಿದ್ದಾರೆ. ಈ ಪಾತ್ರೆಗಳು ಆರೋಗ್ಯಕರಗೊಳಿಸಲು, ಅಂದರೆ ನಮ್ಮ ಆಹಾರವನ್ನು ಹೆಚ್ಚು ಆರೋಗ್ಯಕರಗೊಳಿಸಲು ಮಣ್ಣಿನ ಪಾತ್ರೆಗಳು ಸಹಕಾರಿಯಾಗಿರುವುದರಿಂದ ಸುಮಾರು 25,000 ವರ್ಷಗಳಿಂದ ನಮ್ಮ ಹಿರಿಯರು ಮಣ್ಣಿನ ಪಾತ್ರೆಗಳನ್ನು ಬಳಸಿಕೊಂಡು ಬಂದಿರುತ್ತಾರೆ. ಅಂದರೆ ಆಹಾರದ ರುಚಿ, ಮಣ್ಣಿನ ನೈಸರ್ಗಿಕ ಸುವಾಸನೆ, ಹಾಗೆಯೇ ಮಣ್ಣಿನ ಪಾತ್ರೆಯಲ್ಲಿ ನಿಧಾನವಾಗಿ ಅಡಿಗೆ ಆಗುವಂಥ ಪ್ರಕ್ರಿಯೆ ಆಗುತ್ತಲ್ಲ, ಇದರಿಂದ ಇತರ ಪಾತ್ರೆಗಳು, ನಾವು ಸ್ಟೀಲಿನ ಪಾತ್ರೆಗಳಲ್ಲಿ, ತಾಮ್ರದ ಪಾತ್ರೆಗಳಲ್ಲಿ ಆಹಾರವನ್ನು ಮಾಡ್ತೀವಲ್ಲ, ಆ ಪಾತ್ರೆಗಳಿಗೆ ಹೋಲಿಸಿದ್ರೆ ಮಣ್ಣಿನ ಪಾತ್ರೆಗಳಲ್ಲಿ 10 ಪಟ್ಟು ಉತ್ತಮ ರುಚಿ ಸಿಗುತ್ತದೆ ಅಂತ ತಿಳ್ಕೊಬೋದು. ಹಾಗೆಯೇ ಮಣ್ಣಿನ ಪಾತ್ರೆಗಳಿಂದ ಆಗುವ ಪ್ರಯೋಜನಗಳನ್ನು ನನಗೆ ಮುಂದುವರಿಸ್ತಾ ಹೋಗೋದಾದರೆ, ವಿಶೇಷವಾಗಿ ಮಣ್ಣಿನ ಪಾತ್ರೆಗಳಲ್ಲಿ ಕಂಡುಬರುವ ಗುಣಧರ್ಮಗಳು ಖನಿಜಗಳ ಸಮೃದ್ಧಿ. ಅಂದರೆ ಮಣ್ಣಿನ ಪಾತ್ರೆಗಳಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಮತ್ತು ಕಬ್ಬಿಣದಂತಹ ನೈಸರ್ಗಿಕ ಖನಿಜಾಂಶಗಳು ಇರುತ್ತವೆ. ಶಾಖ ನಿಯಂತ್ರಣ ಆಗುತ್ತೆ. ಇವು ನಿಧಾನವಾಗಿ ಬಿಸಿ ಆಗುತ್ತವೆ ಮತ್ತು ಶಾಖವನ್ನು ಸಮವಾಗಿ ಹಂಚುತ್ತವೆ. ಯಾವುವು? ಮಣ್ಣಿನ ಪಾತ್ರೆಗಳು.
ಪ್ರಕೃತಿ ಸ್ನೇಹಿ. ಇವು ಹಾನಿಕರ ರಾಸಾಯನಿಕಗಳಿಲ್ಲದ ನೈಸರ್ಗಿಕ ವಸ್ತುಗಳಾಗಿವೆ. ಅಂದ್ರೆ ರಂಧ್ರಗಳ ರಚನೆ. ಮಣ್ಣಿನ ಪಾತ್ರೆಗಳಲ್ಲಿ ಸೂಕ್ಷ್ಮ ರಂಧ್ರಗಳಿರುತ್ತವೆ. ಈ ತರಹದ ರಂಧ್ರಗಳು ನೀರನ್ನು ತಂಪಾಗಿಸಲು ಸಹಾಯ ಮಾಡುತ್ತವೆ. ಮಡಿಕೆಯಿಂದ ಮಣ್ಣಿಂದ ಮಾಡುದು ಅಲ್ಲ, ಮಡಿಕೆ ಬೇಕಲ್ಲ, ಮಣ್ಣೆ ಬೇಕಲ್ಲ, ಮತ್ತೆ ಮಣ್ಣಿಂದ ಹೋಗುದು ಮಡಿಕೆ ಮಾಡುವುದು ಇರ್ಲಿ. ಯಾಕಂದ್ರೆ ಯಾಕೆ ಹೇಳ್ತೀನಿ, ಬಹಳ ಸರಳ ಜೀವಿಗಳು. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ SM ವರದರಾಜ್ ಆ್ಯಂಡ್ ವೆಲ್ಕಮ್ ಟು SM ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನು ನಿಮಗೆ ಎಲ್ಲರಿಗೂ ಈಗ ತೋರಿಸಿ ವಿವರಿಸುತ್ತಿರುವ ವಿಷಯವೇನೆಂದರೆ ಮೊಳಕೆ ಕಾಳುಗಳಲ್ಲಿರುವ ಪೋಷಕಾಂಶಗಳು ಮತ್ತು ಪ್ರಯೋಜನಗಳ ಬಗ್ಗೆ ಸ್ನೇಹಿತರೆ. ಅಂದರೆ ಮೊಳಕೆ ಕಾಳು ಅಂದರೆ ಇಂಗ್ಲೀಷ್ನಲ್ಲಿ ಮೊಳಕೆ ಕಾಳುಗಳಿಗೆ ಸ್ಪ್ರೌಟ್ಸ್ ಅಂತಾರೆ, ಅಥವಾ ಮೊಳಕೆ ಕಟ್ಟಿದ ಕಾಳುಗಳಿಗೆ ಸ್ಪ್ರೌಟೆಡ್ ಗ್ರೇನ್ಸ್ ಅಂತಾರೆ. ಈಗ ಮೊಳಕೆ ಕಾಳುಗಳಲ್ಲಿರುವ ಪೋಷಕಾಂಶಗಳು ಮತ್ತು ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊಳಕೆ ಬಂದ ಕಾಳುಗಳು ಪೋಷಕಾಂಶಗಳ ಆಗರವಾಗಿರುತ್ತವೆ. ಮೊಳಕೆ ಕಾಳುಗಳಲ್ಲಿ ಪ್ರೋಟೀನ್, ನಾರಿನಂಶ ಅಂದರೆ ಫೈಬರ್, ಹಾಗೆ ವಿಟಮಿನ್ ಸಿ, ವಿಟಮಿನ್ ಎ, ಫೋಲೇಟ್, ಮ್ಯಾಗ್ನೀಸಿಯಂ, ರಂಜಕ ಮತ್ತು ಕಬ್ಬಿಣದ ಅಂಶಗಳು ಸಮೃದ್ಧವಾಗಿರುತ್ತವೆ. ಹಾಗೆಯೇ ಕಾಳುಗಳನ್ನು ಮೊಳಕೆ ಬರಿಸುವುದರಿಂದ ಅವುಗಳಲ್ಲಿ ಇರುವ ಪೋಷಕಾಂಶಗಳ ಮತ್ತು ಜೀರ್ಣಕಾರಿ ಗುಣಗಳ ಪ್ರಮಾಣವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಮೊಳಕೆ ಕಾಳುಗಳಲ್ಲಿರುವ ಪ್ರಮುಖ ಪೋಷಕಾಂಶಗಳು ಯಾವುವು ಅಂದರೆ ಪ್ರೋಟೀನ್, ಜೀವಕೋಶಗಳ ಬೆಳವಣಿಗೆಗೆ ಮತ್ತು ದೇಹದ ರಿಪೇರಿಗೆ ಇದು ಅತ್ಯುತ್ತಮ ಮೂಲ. ಹಾಗೆ ನಾರಿನಂಶ ಫೈಬರ್ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸಿ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. ಹಾಗೆ ವಿಟಮಿನ್ಗಳು ಅಂದರೆ ಮೊಳಕೆ ಕಾಳಿನಲ್ಲಿರುವ ವಿಟಮಿನ್ಗಳು ಯಾವುವು ಅಂದರೆ ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಅಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಹಾಗೆಯೇ ಮೊಳಕೆ ಕಾಳುಗಳಲ್ಲಿರುವ ಖನಿಜಾಂಶಗಳು ಯಾವುವು ಅಂದರೆ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಹಾಗೂ ಕಬ್ಬಿಣದ ಅಂಶಗಳು. ಹಾಗೆ ಮೂಳೆ ಮತ್ತು ರಕ್ತಕ್ಕೆ ಶಕ್ತಿ ನೀಡುತ್ತವೆ. ಹಾಗೆ ಮಾಂಸಾಹಾರದಲ್ಲಿರುವಂತಹ 7 ಪಟ್ಟು ಪ್ರೋಟೀನ್ನ ಅಂಶ ಮೊಳಕೆ ಕಾಳುಗಳಲ್ಲಿರುತ್ತದೆ ಸ್ನೇಹಿತರೆ. ಮೊಳಕೆ ಕಾಳುಗಳ ಸೇವನೆಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳು ಯಾವುವು ಅಂದರೆ ಜೀರ್ಣಕ್ರಿಯೆ ಸುಧಾರಣೆ. ಮೊಳಕೆ ಕಾಳುಗಳಲ್ಲಿ ನಾರಿನಾಂಶ ಹೆಚ್ಚಿಗೆ ಇರುವುದರಿಂದ ಮಲಬದ್ಧತೆ ತಡೆದು ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತದೆ. ತೂಕ ನಿಯಂತ್ರಣ. ಇವುಗಳಲ್ಲಿ ಕ್ಯಾಲೋರಿ ಅಂಶ ಕಡಿಮೆ ಇರುವುದರಿಂದ ಹೊಟ್ಟೆ ತುಂಬಿದ ಭಾವನೆ ನೀಡುವುದರಿಂದ ತೂಕ ಇಳಿಕೆಗೆ ಸಹಕಾರಿಯಾಗುತ್ತವೆ. ಮೊಳಕೆ ಕಾಳುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಮತ್ತು ಇನ್ನಿತರ ಪ್ರಯೋಜನಗಳು ಯಾವುವು ಅಂದರೆ ಹೃದಯದ ಆರೋಗ್ಯ, ರಕ್ತದೊತ್ತಡ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಮೊಳಕೆ ಕಾಳುಗಳು ಸಹಾಯ ಮಾಡುತ್ತವೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ, ಉತ್ಕರ್ಷಣ ನಿರೋಧಕಗಳು, ಆ್ಯಂಟಿ ಆಕ್ಸಿಡೆಂಟ್ಸ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳ ವಿರುದ್ಧ ಹೋರಾಡುತ್ತವೆ. ಮಠದೊಳಗೆ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಇದಿರಲಿ, ತಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಮೂಲ ಕೊಂಡಿರ್ತಾರೆ, ಅಧ್ಯಕ್ಷರಾಗಿ ಮೇಲೆ ಹಸಿರಿರಲ್ಲ, ಬೋರ್ಡ್ ನಮ್ದು ಜಾತ್ರಾ ಕಾರ್ಯಕ್ರಮ ಒಂದು ವಾರ 15 ಮಾಡ್ಕೊಳಪ್ಪ ಅಂದ್ರೆ ಯಾವ ಪತ್ರಿಕೆ ಹಸಿರಿರಾಗಲ್ಲ, ಫೋಟೋ ಇರೋದಿಲ್ಲ, ಅವಾಗ ಹೋಗ್ಬಿಡ್ರಿ. ಉಳ್ಕಿದ್ 12 ತಿಂಗಳು ಇರ್ಬೇಕಲ್ಲ, ಗೌರ್ಮೆಂಟ್ದಾಗ ಅಧ್ಯಕ್ಷ ಫೋಟೋ ಹುಡುಕಿ ಸಿಗೋದಿಲ್ಲ, ಮಗ ಫೋಟೋನು ಹಾಕೋದಿಲ್ಲ ಮದ್ದವರು. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಕೃಷಿ ಮ್ಯಾಗಿದ್ದಾರೆ, ಅವ್ರು ಹೇಳಿದಾಗ ಕೇಳೋಣ. ಒಬ್ಬ ನಮ್ದು ಕಿಂಕರ, ಇಂಥ ಕಿಂಕರತ್ವ ಮನೋಬರಿ, ಎಲ್ಲಿ ಕಿಂಕರತ್ವ ಶಂಕರತ್ವ ಇರ್ತದೆ. ಹಂಗ ಈ ಸ್ವಾಮಿಗಳು ಮೊದಲನೇ ಸ್ವಾಮಿ ನನಗೆ ಮಾಡಿಕೊಟ್ಟಿದ್ದಾರೆ, ನಡ್ಕೊಂಡು ಹೋಗ್ತಾ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಭವನಭಾವನೆಯಿಂದ ಬಹಳ ಕಿಂಕರ ಭಾವದಿಂದ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದಾರೆ. ಜಾತ್ರಾ ವಿಷಯ ಇರಲಿ, 12 ಬೇರೆ ಕಾರ್ಯಕ್ರಮ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ಸ್ವಾಮಿಗಳ ಫೋಟೋ ಅಧ್ಯಕ್ಷತೆ ಯಾವ ಇರಲಿ, ಬೇರೆಯವರು ಮಾಡ್ತಾ ಇರ್ತಾವ, ಅದು ಅವ್ರ ವೈಯಕ್ತಿಕ ಅದು. ಆದ್ರೆ ನಮ್ಮ ಮಠದ ಪರಂಪರೆ ಇರ್ತಕ್ಕಂಥ ಸ್ವಾಮಿಗಳು ತಮ್ಮ ಫೋಟೋವನ್ನ, ಭಾವಚಿತ್ರವನ್ನ, ಹೆಸರನ್ನು ಎಲ್ಲಿ ನಮೂದಿಸೋದಿಲ್ಲ. ಮಠ ಮಂದಿರ ಇಡೀ ಮಠ ಹುಡುಕಾದ ಒಂದು ಫೋಟೋ ಸಿಗೋದಿಲ್ಲ ನಿಮ್ಗೆ. ಯಾಕಂದ್ರೆ ಬೇಡ ನಮ್ಗೆ. ಸಿದ್ದೇಶ್ವರ ಇದೆಲ್ಲ ಕಾರಣೀಕರ್ತ, ನಾವು ಸಾಮಾನ್ಯ ವ್ಯಕ್ತಿ, ನಾವು ಕೆಲಸ ಮಾಡವ ಅನ್ನೋ ಮಾತನ್ನ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಬಹಳ ಸರಳ ಜೀವಿ, ಕಿಂಕರತ್ವ ಮನೋಬನೆ, ನಾನೇ ಮಾಡಿದೀನಿ ಎಂಬುದು ಮಂದಿರ ಹೊಡೆದು ಏಚ್ ಕಾಡು ಶಿವನ ಡಂಗುರ ಅನ್ನುವಾಗ ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡಿ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅನ್ನುವ ಹಂಗ ನಾನು ಮಾಡಿ ಕೊಟ್ಟೀನಿ, ನಾನೇನಿಲ್ಲ, ಇವೆಲ್ಲ ಭಗವಂತ
ಓಹೋ. ಗವಿಸಿದ್ಧನ ಕೃಪಾ, ಆ ಕೃಪನೇ ನಡ್ತಕ್ಕಂಥದ್ದು. ಆ ಗವಿಸಿದ್ಧ ಹೆಂಗ್ ನಡುತ್ತಾನೋ ಹಂಗ್ ನಡೀತದೆ. ಇರು ಮಠ ಕೊಡ್ತೀನಿ, ಅಲ್ಲಿ ತಂದು ಹಾಕ್ತೀನಿ, ವಿದ್ಯಾರ್ಥಿಗಳು ಬೆಳೆಸ್ತೀನಿ. 5,000 10 ವಿದ್ಯಾರ್ಥಿಗಳನ್ನ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಭಾಳ ಜೀವನ, ಶಿಕ್ಷಣ ಪ್ರೇಮ, ಶಿಕ್ಷಣ ಅವರು ಪ್ರಸಾರ. ಕೂಡ ಇಲ್ಲಿ ಶಿಕ್ಷಣ ಕಲೀಲಿಕ್ ಬಂದೇ ಇಲ್ಲಿ ಮಠಾಧೀಶರಾಗಿದ್ರು. ಹಾಗಾಗಿ ಅವ್ರಿಗೆ ಪೂರ್ತಿ ಭಾಳ ಇಲ್ಲಿ ಭಯಂಕರ ಸಾಹಿತ್ಯ ಗುರುತು. ಮೊನ್ನೆ ರೀಸೆಂಟ್ಲಿ ಒಂದು ವಾರ 15 ತಿಂಗಳ ಹಿಂದೆ 80 ತಿಂಗಳ ಹಿಂದೆ 60 ಕೋಟಿ ಖರ್ಚು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ 2,500 ವಿದ್ಯಾರ್ಥಿನಿಯರ ಸಲುವಾಗಿ ಗುರುಕುಲ ಸ್ಥಾಪನೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿ ಅದು ನೋಡಿ ಸರ್, ಜಪಾನ್ ಶೈಲಿ ಅಂತ್ರಿ, ಅದು ತಂತ್ರಜ್ಞಾನ. ಯಾವ ಕಾಲಕ್ಕೂ ತೊಂದರೆ ಆಗಬಾರ್ದು. ಹಾಸಿಗೆ ಬ್ಯಾಸಿಗೆ ನೀರಿಲ್ಲ, ಅದು ಇಲ್ಲ ಅಂತ ಸಮಸ್ಯೆ ಬರಬಾರ್ದು. ಯಾಕೆ ಮಾಡ್ತಾರೆ? ನಮ್ಮ ವಿದ್ಯಾರ್ಥಿಯನ್ನು ಓದ್ಬೇಕು ಹೆಣ್ಮಕ್ಳು. ಅದು ನೋಡ್ರಿ, ಬಡ ಆಟೋ ಚಾಲಕರ ಮಕ್ಕಳಿಗೆ, ಯಾರು ಕಾರ್ಮಿಕರ ಮಕ್ಕಳಿಗೆ, ಎಲ್ಲರಿಗೂ ಬಡ ಮಕ್ಕಳಿಗೆ ವಿದ್ಯಾವಂತರಾಗಬೇಕು. ಶಿಕ್ಷಣ ವಂಚಿತನ ಆದ ಅಂತ ಬರಬಾರದು. ಹೆಣ್ಮಕ್ಳು ಮುಂದ್ ಬರಬೇಕು. ಹೆಣ್ಮಕ್ಳು ಯಾಕಂದ್ರೆ ಹೆಣ್ಮಕ್ಳು ಅಂತ ಹೇಳ್ತಾರಲ್ಲ, ಇವತ್ತು ಮೋದಿ ಅವ್ರು ಹೇಳ್ತಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಹಂಗ ಬಹಳಷ್ಟು ಹೆಣ್ಮಕ್ಳಿಗೆ ಮುಂದೆ ಬರಬೇಕು. ಹೆಣ್ಮಕ್ಳಿಗೆ ಅವ್ರ ತೊಟ್ಲು ತೂತಕ್ಕಂಥ ಕೈ. ಅದು ಹಿಂದೆಲ್ಲ ಬರ್ತಿತ್ತು ಸರ್, ಸಾಕ್ಷರತಾ ಆಂದೋಲನ ಆದಾಗ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಕಲಿತಂತೆ ಅಂತ. ಇವತ್ತು ನ್ಯೂಸ್ ಬಹಳಷ್ಟು ಪ್ರಾಧಾನ್ಯತೆ ಕೊಡ್ಬೇಕು. ಬರೀ ಅವ್ರಿಗೆ ಮನೆ ಲಗ್ನ ಮಾಡಿಕೊಡೋದು, ಮಕ್ಕಳು ಸೀಮಿತ ಆಗಬಾರ್ದು. ಮನೆಗೆ ಅಡಿಗೆ ಮಾಡಕ ಬರೀ ಅಡಿಗೆ ಮನೆಗೆ ಸೀಮಿತ ಆಗ್ಬಾರ್ದು. ಜಗತ್ತನ್ನ ಆಳ್ಬೇಕು. ಸರ್, ಈಗೆಲ್ಲ ಇಸ್ರೋ ವಿಜ್ಞಾನಿಗಳಲ್ಲಿ ಅವ್ರು ಇರೋದು 10% ಇದ್ರು ಕೂಡ 10-15% ಇದ್ರೆ 85% ವರ್ಕ್ ಆಗೋದು 15%, 25% ಇವರಿಂದ ಅಂತ. ಮಹಿಳಾ ಅಧಿಕಾರಿಗಳೆಲ್ಲ ಇಸ್ರೋದಲ್ಲಿ ಕೆಲಸ ಮಾಡೋರು. ಈಗೇನ್ ಮೊನ್ನೆ ಇದಕ್ಕೆ ಹೋಗಿ ಬಂತಲ್ಲ ಸರ್, ಬೇರೆ ಬೇರೆ ಗ್ರಹಗಳಿಗೆ ಉಡಾವಣೆ ಮಾಡಿದ್ರಲ್ಲ, ಅದರಲ್ಲೆಲ್ಲ ಪರ್ಸೆಂಟೇಜ್ 25% ಅನುಪಾತ ಲೇಡೀಸ್ ಇತ್ತಂದ್ರೆ, ಅದು 75 ಪುರುಷರದಿತ್ತಂದ್ರೆ 75% ವರ್ಕ್ ಆಗೋದು ಈ 25% ರೇಷಿಯೋದು ಮಹಿಳೆಯರಿಂದ. ಮೊನ್ನೆ ನೋಡಿ ನಾವು ರಾಷ್ಟ್ರಪತಿ ಅವರು ದ್ರೌಪದಿ ಮುರ್ಮು ಹೆಣ್ಮಗಳಿಗೆ ಅವಾರ್ಡ್ ಕೊಟ್ಟಿದ್ದಾನೆ ನೋಡಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಬಹಳಷ್ಟು ಕೊಡಬೇಕು ಗೌರವ ಮಾತನ್ನ ಹೇಳ್ತಾರೆ. ಈ ರೀತಿಯಾಗಿ ಈ ಸಂಸ್ಥೆನ ಕಟ್ಟಿ ಬೆಳೆಸಿದ ಗವಿಸಿದ್ಧ ಮಾಸ್ವಾಮಿಗಳು ಬಹಳ ಸರಳ ಜೀವಿಗಳು, ಸಾತ್ವಿಕರು, ನಿಜವಾಗ್ಲೂ ಇಂತ ಸಿಕ್ಕದ್ನ ಪುಣ್ಯ ಅಂತ ಮಾತು ಹೇಳ್ತಾ ಇವತ್ತು ದಿವಸ ಅದ್ಭುತವಾಗಿ ಅದ್ಭುತವಾಗಿ ಕಾರ್ಯ ಮಾಡ್ತಕ್ಕಂತ ಮಹಾಸ್ವಾಮಿಗಳು ಈ ಸಿಕ್ಕಿದ್ದು ನಾಡಿನ ಪುಣ್ಯ, ನಾಡದ ಪುಣ್ಯ, ಮಠದ ಪುಣ್ಯ, ಜಗತ್ತಿನ ಪುಣ್ಯ, ಸಮಾಜ. ಇವಾಗಲೂ ನಾವು ಏನಪ್ಪಾ ಅಂದ್ರೆ ಇಂಥ ಸ್ವಾಮಿಗಳು ನೋಡಿಲ್ಲ, ಮುಂದೆ ನೋಡ್ತೀವೋ ಇಲ್ಲ ಗೊತ್ತಿಲ್ಲ. ಆದ್ರಪ್ಪ ಅಂದ್ರೆ ಸಮಾಜ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಶಿಕ್ಷಣವನ್ನು ಬೆಳೆಸಿದ್ರು, ಸಾಹಿತ್ಯ ಬೆಳೆಸಿದ್ರು, ಶಿಕ್ಷಣ ಪ್ರಚಾರ ಮಾಡಿದ್ರು, ಶಿಕ್ಷಣ ಮಹತ್ವ ಕೊಟ್ರು. ನಾನೊಬ್ಬನೇ ಕಲಿಬಾರ್ದು, ಎಲ್ಲರಿಗೂ ಶಿಕ್ಷಣ ಮುಟ್ಟಬೇಕು ಅಂತ ತಿಳ್ಕೊಂಡು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರಿಗೂ ನಾಳೆ ಸಮಗ್ರವಾಗಿ ಬದುಕು ಸಾಗಿಸ್ಬೇಕಾದ್ರೆ ಶಿಕ್ಷಣ ಬೇಕು. ಬರೀ ಊಟ ಕೊಟ್ರೆ ಅವ್ರ ಬಡ್ಡಿ ಕೊಟ್ಟು ಒಂದೇ ದಿನ ಮಾತಾಡ್ತಾರೆ. ಅದಕ್ಕಪ್ಪರ ಅವ್ರ ಶಿಕ್ಷಣ ಬೆಳ್ಕೊಂತ ಸ್ವತಂತ್ರ ಪರಿಪೂರ್ಣ ಜೀವನನೇ ಕೊಟ್ಟಂಗ ಸ್ವಾವಲಂಬನೆ ಬದುಕಾಗ್ತದೆ. ಅವ್ರು ನಿಂತ್ಕೊಂಡು ತಮ್ಮ ಜೀವ ಕಾಲ ಮೇಲೆ ತಾವ ನಿಂತ್ಕೊಂತಾರೆ. ಇನ್ನೊಬ್ರಿಗೆ ಅವ್ರು ಸಹಾಯ ಮಾಡ್ತಕ್ಕಂಥ ಸಾಮರ್ಥ್ಯ ಬರ್ತದೆ. ಆ ಕಾರಣಕ್ಕಾಗಿ ಜಗತ್ತ ನಿರ್ಮಾಣ ಆಗ್ಬೇಕಾದ್ರೆ ಶಿಕ್ಷಣ ಬೇಕು. ಶಿಕ್ಷಣ ಒಳ್ಳೆಯ ಒಂದು ಪ್ರಗತಿ ಆಗ್ತದೆ ಅನ್ನೋ ಮಾತ ಕಾರಣಕ್ಕಾಗಿ ಶಿಕ್ಷಣ ಬಹಳ ಮಹತ್ವ ಕೊಟ್ಟವರು ಈ ಸ್ವಾಮಿಗಳು. ಇಂಥ ಸ್ವಾಮಿಗಳನ್ನ ಇಂಥ ಪೂಜರನ್ನ ಪಡೆದು ನಿಜವಾಗಿ ಸಾರ್ಥಕನ ಮಾತನ್ನ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ಲರೂ ಇಂಥವ್ನು ಗವಿಮಠ ನೋಡಬೇಕು. ಆ ಸ್ವಾಮಿಗಳ ಪ್ರಸಾದ ತಗೋಬೇಕು. ಪ್ರಸಾದ ಅವರಿಂದ ನೋಡಿದ್ರೆ ಕಣ್ಣು ಪಾನ ಆಗ್ತದೆ. ಈ ಚರಿತ್ರೆಯನ್ನು ನೋಡಬೇಕು.
20-30 ಸಂವತ್ಸರಗಳ ನೀವು ಜಾತ್ರೆಗೆ ಬಂದ ಜಾತ್ರೆಗಳು ಬರಬಹುದು. ನೀವು ಜಾತ್ರೆಗೆ ಬಂದಾಗ ಬಿಡುವಿನದಿಂದಲ್ಲಿ ಬಂದಾಗ ಕೂಡ ಶ್ರೀಗಳ ಬುಕ್ ಗಳನ್ನ ಪರ್ಚೇಸ್ ಮಾಡಬಹುದು. ಪ್ರತಿ ಜಾತ್ರೆಗೆಲ್ಲ ಪ್ರಿಂಟ್ ಹಾಕಿರ್ತಾರೆ. ಅನೇಕ ಪುಸ್ತಕ ನಾವು ಬರ್ದಿನಿ. ಆ ವಿಷಯ ಅದನ್ನ ಹೇಳ್ತೀನಿ. ಗವಿ ಮಠದ ಗವಿಷ್ಠ ಪುರಾಣ ಒಂದು ಗದ್ಯಾನುವಾದ ಮಾಡೀನಿ. ಮಶಾಂತ ರಾಮ ಚರಿತ್ರೆ, ಗವಿಮಠ ಭವ್ಯ ಪರಂಪರೆ ಅಂತ ತಿಳ್ಕೊಂಡು 17 ಮಂದಿ ಸ್ವಾಮಿ ಜೀವನ ಚರಿತ್ರೆ. ಈಗ ವಿಶೇಷವಾಗಿ ಅಂದ್ರೆ ನಾನು ಅಲ್ಲೇ ಇದ್ದು ಓದ್ದವ ಸ್ವಲ್ಪ ಅಧ್ಯಯನ ಮಾಡೀನಿ. ಆ ಪುಸ್ತಕದಲ್ಲಿ ಗವಿಮಠದ ಟ್ರಸ್ಟ್ ಆಫೀಸ್ ಲಭ್ಯ ಇದಾವ, ನಾವು ಪಡ್ಕೊಳ್ಳಬಹುದು, ನೋಡಬಹುದು. ಇನ್ನು ಹೆಚ್ಚು ಬೇಕಂದ್ರೆ ಆ ಗ್ರಂಥ ಮುಖ ನನಗೆ ಇಲ್ಲಿ ಬರೀ ಇಷ್ಟು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಹೊರತಾಗಿ ಇದೆಲ್ಲವನ್ನು ಮಾಹಿತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಬಹಳ ಸಮಯ ಬೇಕು. ಸಮಯಕ್ಕೆ ಹೋದ ಅಭಾವ ಜೊತೆಗೆ ಇವೆಲ್ಲ ಮಾಡ್ಕೊಂಡು ಹೋಗ ಅಂತ ಮಾತನ್ನು ಹೇಳ್ತಾ ನಮಸ್ತೆ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ. SM ಕಂಬಾಳಿ ಮಠ ಶಿಕ್ಷಕರು ನಮಗೆ ಪರಿಪೂರ್ಣವಾಗಿ ಈಗ ನಾವು ಡಾಕ್ಯುಮೆಂಟ್ರಿಗೆ ಏನೇನು ಗ್ರಂಥಗಳು ಏನೇನು ಆಕಾರಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕಾಗತ್ತೆ ಅಂತ ನಾವೆಲ್ಲ ಹುಡುಕಾಟದಲ್ಲಿ ಇದ್ವಿ. ಈಗ SM ಕಂಬಾಳಿ ಮಠ ಸರ್ ಬರೆದಿರೋ ಗ್ರಂಥಗಳಲ್ಲಿ ಪೂರ್ತಿ ಎಲ್ಲ ಅದೇನು ಅದರಲ್ಲಿ ಡಾಕ್ಯುಮೆಂಟ್ರಿ ಕೆಲವೇ ಗ್ರಂಥಗಳಿಂದಾನೇ ಸಿಕ್ಬಿಡುತ್ತೆ ನಮಗೆ. 108 ಗ್ರಂಥಗಳನ್ನು ಇದು ಮಾಡೋಕ್ಕಿಂತ 2-3 ಗ್ರಂಥಗಳಲ್ಲೇ ಪರಿಪೂರ್ಣವಾಗಿ ಸಾಕ್ಷ್ಯಚಿತ್ರ ಅಂದರೆ ಗವಿಮಠದ ಬಗ್ಗೆ ಬೇಕಾಗಿದ್ದ ಎಲ್ಲ ಸಾಕ್ಷ್ಯಚಿತ್ರಕ್ಕೆ ಬೇಕಾಗಿದ್ದೆಲ್ಲ ಅದರ ಮುಖಾಂತರನೇ ಸಿಕ್ಬಿಡ್ತು. ಈಗ ನಮ್ಗೆ ಇಷ್ಟು ಸಂಪೂರ್ಣವಾಗಿ ಡಾಕ್ಯುಮೆಂಟ್ರಿಗೆ ಸಾಕ್ಷ್ಯಚಿತ್ರಕ್ಕೆ ಬೇಕಾಗಿದ್ದ ನೆರವಾಗಿದ್ದಕ್ಕೆ, ಆನಂತರ ಇದಕ್ಕೆ ಪರಿಪೂರ್ಣವಾಗಿ ಇತಿಹಾಸದ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಆತ್ಮೀಯತೆಯ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಮಠದ ಚರಿತ್ರೆ ನವಂತವ ಎಲ್ಲ ದಿಗಂತ ಇದರಲ್ಲಿ ಎಲ್ಲರಿಗೂ ತಿಳಿಲಿ ಹಬ್ಬ ನಮ್ಮ ಆಶೆಯಿಂದ ಈ ಕಾರಣಕ್ಕಾಗಿ ಎಲ್ಲರಿಗೂ ಶುಭ ಕೊಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶುಭಂ ಭಯತ್. ನಮಸ್ಕಾರ, ವಂದನೆ. ನಮಸ್ತೆ ಸ್ನೇಹಿತರೆ. ಇದು ಈ ಶಿಕ್ಷಕರು ಶ್ರೀ ಗವಿಸಿದ್ದೇಶ್ವರ ಪುರಾಣಂ ಅಂತ ಏನ್ ಬರೆದಿದಾರ, SM ಕಂಬಾಳಿ ಮಠ ಶಿಕ್ಷಕರು ಈ ಗ್ರಂಥವನ್ನ ಅಂದ್ರೆ ನಾವು ರೆಫರೆನ್ಸ್ಗೆ ಅಂತೇನು ಕೇಳಿದ್ವಿ, ಇದು ನಿಮ್ ಗ್ರಂಥವನ್ನ ನಿಮ್ಗೆ ಕೊಡ್ತೀವಿ ಅಂತೇಳಿ ಮುಂಚೆ ಇದು ಮಾಡಿದ್ರು. ಒಂದು ನಾವೇನು ಅಲ್ಲಿ ಗೌಡ್ರ ಮನೆಯಲ್ಲಿ ಏನು ಇದು ತಗೊಂಡಿದ್ವಿ, ಒಂದು ಅಲ್ಲಿ ಅವರಿಗೆ ಒಂದು ಕೊಟ್ಟರು. ಆ ಥರ ಹಾಗಾಗಿ ಈ ಶಿಕ್ಷಕರು ಬರೆದಿದ್ದು ಅಂದರೆ SM ಕಂಬಾಳಿ ಮಠ ಶಿಕ್ಷಕರು ಬರೆದಿದ್ದು ಗವಿಸಿದ್ದೇಶ್ವರ ಪುರಾಣವನ್ನು ಈಗ ಕೊಡ್ತಾ ಇದ್ದಾರೆ. ಅಷ್ಟಲ್ಲದೆ ನಮ್ಗೇನು ಇದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋಕೆ ಇನ್ನೂ ಹೆಚ್ಚಿನ ನೆರವಾಯಿತು. ತುಂಬಾ ಧನ್ಯವಾದಗಳು. ಓಕೆ. ಇನ್ನೊಂದು ಪುಸ್ತಕ ಕೊಡ್ತೀನಿ. ಇದು ಕೂಡ ಏನಪ್ಪ ಅಂದ್ರೆ ಭವ್ಯ ಪರಂಪರೆ ಅಂತ ಕೊಡಿ. ಕೊಪ್ಪಳದ ಸಂಸ್ಥಾನ ಗವಿಮಠದ ಭವ್ಯ ಪರಂಪರೆಯ ಶಿವಯೋಗಿಗಳು ಅಂದ್ರೆ ಇದರಲ್ಲಿ ಎಲ್ಲ ನಮ್ಗೆ 18 ಜನರ ಶ್ರೀಗಳದು ಚರಿತ್ರೆ ಇದೆ. 17 ಜನ ಶ್ರೀಗಳದ ಗದ್ದಿಗೆ ಇದೆ. ಆಮೇಲೆ ಈಗ ಇಲ್ಲಿ ಏನ್ ನಮ್ಮ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಕೂಡ ಇದೆ. ಇದು ಕೇವಲ ಚಿಕ್ಕ ಪುಸ್ತಕ ನಿಮ್ಗೆ ಕಂಡ್ರು ಕೂಡ ಇದರಲ್ಲಿ 18 ಮಂದಿ ಸ್ವಾಮಿ ಚರಿತ್ರೆ. 1ನೇ ಸ್ವಾಮಿಗಳು ಯಾರು, ಋತುವಂಶ ಯಾವಾಗ ಬಂದ್ರು, ಮಠ ಯಾವ ಸ್ಥಾಪನೆ, ಲಿಂಗಕ್ಕೆ ತಳ ಯಾವುದು, 2ನೇ ಸ್ವಾಮಿ ಸಂಗಮ ಸ್ವಾಮಿಗಳು ಅವ್ರ ಗದ್ದಿಗೆಯಲ್ಲಿ ಲಿಂಗಕ್ಕೆ ಯಾವಾಗ ಮಠಕ್ಕೆ ಬಂದ್ರು, ಅಧಿಕಾರ ಯಾವ್ದು, ಈ ಪರಂಪರೆ ಬರ್ತಕ್ಕಂತ 7ನೇ ಮಠ ಸ್ವಾಮಿಗಳು, 7ನೇ ಸ್ವಾಮಿಗಳು ಪುಟ್ಟ ಚೆನ್ನೈವರ ಮಹಾಸ್ವಾಮಿಗಳು ಅವ್ರೇನು ಮಾಡಿದ್ರು, ಮಠವನ್ನು ವಿಸ್ತಾರ ಮಾಡಿಸಿದ್ರು, ಕೆರೆ ಕಟ್ಟಿಸಿದ್ರು. ಹೀಗೆ ಎಲ್ಲಾ ಸ್ವಾಮಿ ಚರಿತ್ರೆ ಅಳವಡಿಸಿದ್ರು. ಗುರು ಪರಂಪರೆ ಎಲ್ಲ ಇಲ್ಲಿವರೆಗೂ 10ನೇ ಸ್ವಾಮಿಗಳು ಜನ್ಮೋತ್ಸವ ಮಾತು ವಿಶೇಷ ಗುರುಗಳವರು ಅವ್ರ ಚರಿತ್ರೆ ಇದೆ. ಗವಿಸಿದ್ದೇಶ್ವರ ಚರಿತ್ರೆ, 11ನೇ ಮಾತು ಅವರ ಪವಾಡಗಳು ಮತ್ತೆ ಕಾರ್ಯಗಳು ಎಲ್ಲಗಳನ್ನು ಕೂಡ ಅಳವಡಿಸ್ತೀನಿ. ಆಮೇಲೆ 12ನೇ ಸ್ವಾಮಿ ಹಿರಿಶಾಂತಿಯವರು ಹೀಗೆಲ್ಲ ಸ್ವಾಮಿ ಹಿಡ್ಕೊಂಡು 16ನೇ ಸ್ವಾಮಿಗಳು ಮರಿಶಾಂತಿ ಮಹಾಸ್ವಾಮಿಗಳು, 17ನೇ ಸ್ವಾಮಿ ಶಿವಶಾಂತಿ ಮಹಾಸ್ವಾಮಿ, ಈಗಿರ್ತಕ್ಕಂಥ 18 ಮಹಾಸ್ವಾಮಿಗಳು ಇವರು ಕೂಡ ಬಂದ್ಮೇಲೆ ಏನೇ ಮಾಡಿದಾರೆ. ಜಾತ್ರೆ ಕಲ್ಪನೆ ಕೂಡ ಅದರಲ್ಲಿ ಒಟ್ಟು ಇಲ್ಲಿವರೆಗೇನಪ್ಪ ಇವತ್ತು ಮಾಡ್ತಕ್ಕಂಥ ಎಲ್ಲಾ ಕಾರ್ಯದಲ್ಲಿ ಅಳವಡಿಸಿದರೆ.
ಉಪಯುಕ್ತ ಗ್ರಂಥ ಅಂತ ಆಚರಣೆ ಮಾಡ್ತಾ ಈ ಕುರಿತು ಕೂಡ ನಮ್ಮ ಮಿತ್ರರಿಗೆ ಕೊಡ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು ಸರ್. ನಮಸ್ತೆ. ಅನಂತರ ಇದು ಕೊಪ್ಪಳ ಜಿಲ್ಲೆಯ ಪುರಾಣ ಕವಿಗಳು. ಇದನ್ನ ನಾನು ಗುಲ್ಬರ್ಗಾ ವಿಶ್ವದಲ್ಲಿ ಉಪನ್ಯಾಸ ಮಾಡಿದೆ. ಉಪನ್ಯಾಸ ಮಾಡಿದ ಅವರು ಅದನ್ನ ಬರಕೊಡು ಅಂತ ಹೇಳಿದ್ರು. ಆ ಪ್ರಕಾರ ಬರಕೊಟ್ಟೆ. ಈ ಕೊಪ್ಪಳ ಜಿಲ್ಲೆ ಎಷ್ಟು ಮಂದಿ ಪುರಾಣಗಳನ್ನ ರಚನೆ ಮಾಡಿದಾರ. ಪುರಾಣ ಅಂದ್ರೆ ಏನು, ಪುರಾಣ ಯಾವಾಗ ಬಂದ್ರು, ಎಷ್ಟು ಮಂದಿ ಕವಿಗಳಾಗ್ಯಾರ ಎಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಇಡೀ ನಾನು ಅಡ್ಡಾಡಿ ಸಂಗ್ರಹ ಮಾಡ್ಕೊಂಡು ಕೃತಿಯ ರಚನೆ ಮಾಡಿದೆ. ಪ್ರಸಾರವಾಗಿದೆ. ಇದು ಕೊಡ್ತಾ ನೋಡ್ಬೇಕು ಕೊಪ್ಪಳ ಜಿಲ್ಲೆ ಪುರಾಣ. ಹಿಂಗೆ ಮರ್ಶಾಂತಿರ ಮಹಾಸ್ವಾಮಿ ಚರಿತ್ರೆ ಅಂತ ಬರೆದೆ. ಅದು ಮರ್ಶಾಂತಿರ ಮಹಾಸ್ವಾಮಿಗಳು ಕೊಪ್ಪಳ ಗವಿಮಠದ 16ನೇ ಮಹಾಸ್ವಾಮಿಗಳು ವಿಶೇಷವಾಗಿ ಅದನ್ನ ಅಧ್ಯಯನ ಮಾಡ್ಕೊಂಡು ಬರೆದೆ. ಈಗ ಏನೇನೋ ಬಹಳಷ್ಟು ಅದು ಸಾಹಿತ್ಯವನ್ನು ರಚನೆ ಮಾಡಿದೆ. ಒಟ್ಟಾರೆಯಪ್ಪ ನಾನೊಬ್ಬ ಗವಿಮಠದ ಭಕ್ತ ಅಂತ ಹೇಳುತ್ತೆ. ಈ ಕುರಿತು ಕೂಡ ಅವರಿಗೆ ಪ್ರೇಮ ಮಾಡ್ತೀನಿ. ತುಂಬಾ ಧನ್ಯವಾದಗಳು ಸರ್. ಅದರಲ್ಲಿ ಡಾಕ್ಯುಮೆಂಟ್ರಿ ಕೆಲವೇ ಗ್ರಂಥಗಳಿಂದಾನೇ ಸಿಕ್ಬಿಡುತ್ತೆ ನಮಗೆ. 108 ಗ್ರಂಥಗಳನ್ನು ಇದು ಮಾಡೋಕ್ಕಿಂತ 2-3 ಗ್ರಂಥಗಳಲ್ಲೇ ಪರಿಪೂರ್ಣವಾಗಿ ಸಾಕ್ಷ್ಯಚಿತ್ರ, ಅಂದ್ರೆ ಗವಿಮಠದ ಬಗ್ಗೆ ಬೇಕಾಗಿದ್ದ ಎಲ್ಲ ಸಾಕ್ಷ್ಯಚಿತ್ರಕ್ಕೆ ಬೇಕಾಗಿದ್ದೆಲ್ಲ ಅದರ ಮುಖಾಂತರನೇ ಸಿಕ್ಬಿಡ್ತು. ಈಗ ನಮ್ಗೆ ಇಷ್ಟು ಸಂಪೂರ್ಣವಾಗಿ ಡಾಕ್ಯುಮೆಂಟ್ರಿಗೆ ಸಾಕ್ಷ್ಯಚಿತ್ರಕ್ಕೆ ಬೇಕಾಗಿದ್ದ ನೆರವಾಗಿದ್ದಕ್ಕೆ, ಆನಂತರ ಇದಕ್ಕೆ ಪರಿಪೂರ್ಣವಾಗಿ ಇತಿಹಾಸದ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಆತ್ಮೀಯತೆಯ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಮಠದ ಚರಿತ್ರೆ ನಗಂತವ ಎಲ್ಲ ದಿಗಂತ ಇದರಲ್ಲಿ ಎಲ್ಲರಿಗೂ ತಿಳಿಲಿ ಹಬ್ಬ ನಮ್ಮ ಆಶೆಯಿಂದ ಈ ಕಾರಣಕ್ಕಾಗಿ ಎಲ್ಲರಿಗೂ ಶುಭ ಕೊಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶುಭಂ ಭಯತ್. ನಮಸ್ಕಾರ. ವಂದನೆ.